ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂಥ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೀಕ್ಷಕರ, ದಶಕಗಳಿಂದಲೂ ಆಚೆಗೆ ನಮ್ಮ ಟಿವಿ ಮಾಧ್ಯಮವು ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಒಟ್ಟಿನಲ್ಲಿ ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಮನೋರಂಜನಾ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಆಯಾ ಕ್ಷೇತ್ರಗಳಿರುವಂತಹ ಏನೊಂದು ಸಮಸ್ಯೆಗಳಾಗಿರ್ಬೋದು, ಅಭಿವೃದ್ಧಿ ವಿಚಾರಗಳಾಗಿರ್ಬೋದು, ಅಥವಾ ಇನ್ನಿತರ ವಿಚಾರಗಳು ಏನೇ ಬಂದರೂ ಕೂಡ ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಯಾವತ್ತೂ ಕೂಡ ಏನೊಂದು ಸಮಾಜದ ಒಳಿತಿಗಾಗಿ ಮಾಧ್ಯಮದ ಕರ್ತವ್ಯದೊಂದಿಗೆ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಬಂದಿರುವಂಥದ್ದು. ಬಹುಶಃ ಈ ಒಂದು ಯಕ್ಷಗಾನ ಎನ್ನುವಂಥ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ನಮ್ಮ ಈ ಒಂದು ಕರಾವಳಿ ಭಾಗ ಎಂದ ತಕ್ಷಣ ಇಡೀ ವಿಶ್ವದೆಲ್ಲೆಡೆ ಕೇಳಿ ಬರುವಂಥದ್ದು ಇಲ್ಲಿಯ ಶ್ರೀಮಂತಿಕೆ, ಅಂದರೆ ಇಲ್ಲಿಯ ಕಲಾ ಪ್ರಕಾರಗಳಲ್ಲಿರುವಂಥ ಶ್ರೀಮಂತಿಕೆ ಅಂತ ನಾವು ಭಾಳ ಮುಖ್ಯವಾಗಿ ಭಾಳ ಹೆಮ್ಮೆಯಾಗಿ ಹೇಳ್ಬೋದು ಏನೋ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಕರಾವಳಿಯ ಗಂಡು ಕಲೆ ಎನ್ನುವಂಥ ವಿಚಾರ, ಅಂತಹ ಒಂದು ಬಿರುದನ್ನು ಪಡೆದಿರುವಂತಹ ನಮ್ಮ ಒಂದು ಯಕ್ಷಗಾನ ಎನ್ನುವಂಥ ವಿಚಾರಗಳಿಗೆ ಬಂದಾಗ, ಯಕ್ಷಗಾನ ಎನ್ನುವಂಥದ್ದು ಏನು ಖಾಲಿ ಒಂದು ಮಾತುಗಾರಿಕೆ ಅಲ್ಲ, ಖಾಲಿ ಒಂದು ಬಣ್ಣಗಾರಿಕೆ ಅಲ್ಲ, ಖಾಲಿ ಒಂದು ವೇಷಭೂಷಣ ಅಲ್ಲ, ಖಾಲಿ ಒಂದು ಗಾಯನ ಮಾತ್ರ ಅಲ್ಲ, ಖಾಲಿ ಒಂದು ನರ್ತನ ಮಾತ್ರ ಅಲ್ಲ, ಈ ಎಲ್ಲ ಪ್ರಕಾರಗಳನ್ನು ಒಳಗೊಂಡಿರುವಂಥ ಶ್ರೀಮಂತವಾಗಿರುವಂಥ ಕಲೆ ನಮ್ಮ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನ ಎನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಇದು ಖಾಲಿ ಒಂದು ಮನೋರಂಜನಾ ದೃಷ್ಟಿಯಿಂದ ಎನ್ನುವಂಥ ವಿಚಾರವಾಗಿದ್ದನ್ನು ನೋಡುವುದಲ್ಲ, ಅದರ ಜೊತೆಗೆ 90% ಆಯಾಯ ಕ್ಷೇತ್ರದ ಧಾರ್ಮಿಕ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂತಹ ಒಂದು ಮಾಧ್ಯಮವಾಗಿ ಯಕ್ಷಗಾನ ಇವತ್ತಿರುವಂಥದ್ದು. ಯಾಕೆ ಯಕ್ಷಗಾನದ ಬಗ್ಗೆ ಇಷ್ಟೊಂದು ವಿಚಾರ ಅಂತ ಕೇಳಿದರೆ, ಒಂದು ಹೊಸ ಕಾರ್ಯಕ್ರಮ ಯಕ್ಷಗಾನ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಅತ್ಯಂತ ಶ್ರೀಮಂತಿಕೆ ಇರುವಂತಹ ಒಂದು ಕ್ಷೇತ್ರದಲ್ಲಿ ಏನು ಅಲ್ಲಿ ದುಡಿಯುವಂತಹ ಪ್ರಮುಖ ಏನೊಂದು ಕಲಾವಿದರು ಯಾರಿದ್ದಾರೆ ಅವರನ್ನು ನಮ್ಮ ಟಿವಿಯ ಇಂಥ ಒಂದು ವೇದಿಕೆಯಲ್ಲಿ ಗುರುತಿಸಿ ಅವರ ಆಗು ಹೋಗುಗಳಾಗಿರ್ಬೋದು, ಯಕ್ಷಗಾನ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಕುಗಳು ಇರುವಂಥದ್ದು ಸರ್ವೇ ಸಾಮಾನ್ಯ. ಅದನ್ನೆಲ್ಲವನ್ನು ಮೀರಿ ಇವತ್ತು ಇಡೀ ವಿಶ್ವದೆಲ್ಲೆಡೆ ಒಂದು ಹೆಸರನ್ನು ಪಡೆದುಕೊಂಡಿರುವಂತಹ ಅನೇಕ ಕಲಾವಿದರುಗಳನ್ನು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಗುರುತಿಸಿ ಅವರ ಜೊತೆ ಒಂದಷ್ಟು ಸಂಭಾಷಣೆಗಳನ್ನು ಮಾಡುವಂಥ ಕಾರ್ಯಕ್ರಮವೇ ನಮ್ಮ ಯಕ್ಷ ದಿಗ್ಗಜರು. ಕರ್ನಾಟಕದಲ್ಲಿ ಕರಾವಳಿಯ ಬಗ್ಗೆ ಕೇಳದವರು ಯಾರಿದ್ದಾರೆ ಹೇಳಿ? ತನ್ನ ವಿಶಿಷ್ಟ ಸಂಸ್ಕೃತಿ, ಕಲೆ, ಆಚರಣೆಗಳ ಮೂಲಕವೇ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಕೃಷಿಯನ್ನೇ ಮೂಲ ಕಸುಬನ್ನಾಗಿಸಿಕೊಂಡಿದ್ದ ಇಲ್ಲಿನ ಹಿರಿಯರು ತಮ್ಮ ಜೀವನದ ಎಲ್ಲ ಸಮಸ್ಯೆ ಸವಾಲುಗಳಿಗೂ ತಮ್ಮ ಸುತ್ತಲಿನ ಪ್ರಕೃತಿ ಪರಿಸರದಲ್ಲೇ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿನ ಸುಂದರ ಕಡಲ ಕಿನಾರೆಗಳು ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ಬೇಸಾಯದ ಜೊತೆ ಮತ್ಸ್ಯೋದ್ಯಮ ಕೂಡ ಇಲ್ಲಿನ ಜನರ ಪ್ರಮುಖ ಕಸುಬಾಗಿದೆ. ಆಧುನಿಕತೆ ಎಷ್ಟೇ ವ್ಯಾಪಿಸಿದ್ರೂ ಕೂಡ ಇಲ್ಲಿನ ಸಂಸ್ಕೃತಿ, ಆಚರಣೆ, ಕಲೆಗಳನ್ನ ಜನ ಪೋಷಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿನ ಸಂಸ್ಕೃತಿ ಅನನ್ಯವಾದ ಅನುಭವ ಜ್ಞಾನ ಸಂಪನ್ನವಾದುದಾಗಿದೆ. ಈ ನಮ್ಮ ಕರಾವಳಿ ಭಾಗದಲ್ಲಿ, ಈ ನಮ್ಮ ಕರಾವಳಿಯ ಸಂಸ್ಕೃತಿಯಲ್ಲಿ ಗುರುತಿಸಿಕೊಂಡಿರುವ ಇನ್ನೊಂದು ದೊಡ್ಡ ಕಲೆ, ಅದು ಗಂಡು ಕಲೆ ಎಂದೇ ಕರೆಯಲ್ಪಡುವ ಯಕ್ಷಗಾನ. ಯಕ್ಷಗಾನ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಕರ್ನಾಟಕ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಮತ್ತು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕಾಸರಗೋಡುಗಳಲ್ಲಿ ಯಕ್ಷಗಾನವು ಮನೆ ಮಾತಾಗಿದೆ. ಒಂದು ಕಾಲದಲ್ಲಿ ಕೇವಲ ಕರಾವಳಿಗೆ ಸೀಮಿತವಾಗಿದ್ದಂತಹ ಯಕ್ಷಗಾನವು ಇಂದು ದೇಶ ವಿದೇಶಗಳಲ್ಲಿ ತನ್ನ ವೈಭವವನ್ನ ಮೆರೆಯುತ್ತಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಮಹಾನ್ ಕಲಾವಿದರು ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಸಲ್ಲಿಸ್ತಾ ಇದ್ದಾರೆ. ಬೇರೆ ಕಲಾ ಪ್ರಕಾರಗಳಿಗೆ ಹೋಲಿಸಿದ್ರೆ ಯಕ್ಷಗಾನದಂತಹ ಕಲಾವಿದರಿಗೆ ಮನ್ನಣೆ ಸಿಗುವುದು ಸ್ವಲ್ಪ ಕಡಿಮೆ ಎನ್ನಬಹುದು.
ಆರ್ಯಭಟ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಗುತ್ತಿದ್ದರೂ ಸಾಮಾಜಿಕವಾಗಿ ಅವರನ್ನ ಗುರುತಿಸುವಂತಹ ಕೆಲಸ ಆಗುತ್ತಿಲ್ಲ. ಕಲಾವಿದರ ಪರಿಚಯ ಕೇವಲ ರಂಗದಲ್ಲಿ ಮಾತ್ರ, ಅವರ ಇನ್ನೊಂದು ಮುಖದ ಅನಾವರಣ ಎಲ್ಲೂ ಕೂಡ ಆಗುತ್ತಿಲ್ಲ. ಅದಕ್ಕಾಗಿ ಆಯ್ದ ಮಹಾನ್ ಕಲಾವಿದರ ಪರಿಚಯವನ್ನ ಮಾಡುವಂತಹ ಕಿರು ಪ್ರಯತ್ನವೇ ನಮ್ಮ ಟಿವಿಯ ಈ ನಮ್ಮ ಯಕ್ಷ ದಿಗ್ಗಜರು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೊದಲ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವವರು ಶ್ರೀ ಸಂಪಾಜಿ ದಿವಾಕರ್ ರೈ ಅವರು. ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಯಕ್ಷಗಾನ ರಂಗದಲ್ಲಿ ಪುಂಡುವೇಷ ಎನ್ನುವುದು ಎಲ್ಲ ವಯೋವರ್ಗದ ಪ್ರೇಕ್ಷಕರನ್ನ ಸೆಳೆಯಬಲ್ಲ ವೇಷ. ಪುಂಡುವೇಷ ರಂಗಸ್ಥಳಕ್ಕೆ ಪ್ರವೇಶವಾದ ಕೂಡಲೇ ಅಲ್ಲಿ ಶಿಳ್ಳೆ ಚಪ್ಪಾಳೆಗಳದ್ದೇ ಕರಾಡತನ ಮೂಡುತ್ತದೆ. ಪುಂಡುವೇಷವೇ ಹಾಗೆ ಎಲ್ಲರನ್ನೂ ರೋಮಾಂಚನಗೊಳಿಸುತ್ತದೆ. ಹಾಕುವ ದಿಗಿಣ ರಂಗದಲ್ಲಿನ ಚುರುಕುತನ ಸಂಚಲನವನ್ನ ಮೂಡಿಸುತ್ತದೆ. ಪುಂಡುವೇಷಧಾರಿಗಳಾಗಿ ಪ್ರಸಿದ್ಧರಾದ ಕ್ರಿಶ್ಚಿಯನ್ ಬಾಬು, ಪುತ್ತೂರು ಶ್ರೀಧರ ಭಂಡಾರಿ ಅವರ ಬಳಿಕ ಯಕ್ಷವಲಯದಲ್ಲಿ ಪ್ರಚಲಿತವಿರುವ ಮತ್ತೊಂದು ಹೆಸರೇ ದಿವಾಕರ್ ರೈ ಸಂಪಾಜೆ. ಹೆಸರು ಕೇಳಿದ ತಕ್ಷಣ ಅವರು ನಿರ್ವಹಿಸುವ ಅಭಿಮನ್ಯು, ಅಶ್ವತ್ಥಾಮ, ಬಭ್ರುವಾಹನ, ಲವಕುಶ, ಚಂಡಮುಂಡ, ಸುದರ್ಶನ, ಲಕ್ಷ್ಮಣ ಮುಂತಾದ ವೀರರಸ ಪ್ರಧಾನ ಪಾತ್ರಗಳು ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಇವರು ನಿರ್ವಹಿಸುವ ಬಾಲಲೀಲೆಯ ಶ್ರೀಕೃಷ್ಣನ ಪಾತ್ರವಂತೂ ನೋಡುಗರಿಗೆ ಒಂದು ಅಪೂರ್ವ ದೃಶ್ಯ ಕಾವ್ಯ. ಕಲಾ ರಸಿಕರಿಗೆ ರಸದೌತಣ. ಸುತ್ತು ಕುಣಿತ ಅಂದರೆ ದಿಗಿಣ ಹಾಕುವ ಅವರ ಸಾಮರ್ಥ್ಯವಂತೂ ಅದ್ಭುತ. ಹಾಗೆಯೇ ಇವರು ನಿರ್ವಹಿಸುವ ಅಭಿಮನ್ಯು ಸುಭದ್ರೆಯರ ನಡುವೆ ನಡೆಯುವ ಸಂಭಾಷಣೆ ಪ್ರೇಕ್ಷಕರ ಕಣ್ಣಂಚನ್ನ ಒದ್ದೆಗೊಳಿಸುವುದಂತೂ ಖಂಡಿತ. ಕೆ ವಾಸುರೈ ಹಾಗೂ ಶ್ರೀಮತಿ ಇಂದಿರಾ ರೈ ದಂಪತಿಗಳ ಮಗನಾಗಿ 1977 ಏಪ್ರಿಲ್ 15ರಂದು ಸುಳ್ಯ ತಾಲೂಕಿನ ಸಂಪಾಜಿಯಲ್ಲಿ ದಿವಾಕರ್ ರೈ ಸಂಪಾಜಿ ಅವರು ಹುಟ್ಟಿದರು. ಬಾಲ್ಯದಲ್ಲಿಯೇ ಯಕ್ಷಗಾನದಲ್ಲಿ ಅತೀವ ಆಸಕ್ತಿ ಇದ್ದ ಇವರು ಪ್ರಸ್ತುತ ಮಹಾನ್ ಕಲಾವಿದರಾಗಿ ರೂಪುಗೊಂಡಿದ್ದಾರೆ. ಇವರು ನಡೆದು ಬಂದ ದಾರಿ, ಆಸಕ್ತಿಗಳು, ಯಕ್ಷರಂಗದಲ್ಲಿನ ಅನುಭವಗಳ ಕುರಿತಾಗಿ ಅವರ ಮಾತಿನಲ್ಲೇ ಕೇಳೋಣ ಬನ್ನಿ. ವೀಕ್ಷಕರೇ, ನಮ್ಮ ಯಕ್ಷ ದಿಗ್ಗಜರು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪಾಜಿಯ ಶ್ರೀ ದಿವಾಕರ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಿದ್ದಾನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಇಡೀ ನಮ್ಮ ಕರಾವಳಿಯಾದ್ಯಂತ ಅಥವಾ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ವಿಶ್ವದಲ್ಲಿ ಇರುವಂತಹ ಎಲ್ಲ ಒಂದು ಅಭಿಮಾನಿಗಳು ಯಾರಿದ್ದಾರೆ ಅಥವಾ ಪ್ರೇಕ್ಷಕರು ಯಾರಿದ್ದಾರೆ, ಸೊ ಅವ್ರ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತದೆ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗೋಸ್ಕರ. ಪ್ರಮುಖವಾಗಿ ದಿವಾಕರ್ ರೈ ಸಂಪಾಜೆ ಅನ್ನುವಂಥ ವಿಚಾರಗಳು ಬಂದಾಗ ಸಾಕಷ್ಟು ವಿಚಾರಗಳಿದೆ ಸರ್ ಕೇಳಲಿಕ್ಕೆ. ಏನಂತ ಕೇಳಿದರೆ, ಪ್ರಮುಖವಾಗಿ ಯಾವುದೇ ಒಂದು ಕಲಾವಿದ ಎನ್ನುವಂಥ ವಿಚಾರ ಅಥವಾ ಒಂದು ಮನೋರಂಜನಾ ಕ್ಷೇತ್ರಕ್ಕೆ ಅಥವಾ ಬೇರೆ ಬೇರೆ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಹೇಳಿದರೆ ಬಹುಶಃ ಎಲ್ಲೋ ಒಂದು ಕಡೆ ಒಂದು ಮಾತಿದೆ, ಅತ್ಯಂತ ಶ್ರೀಮಂತಿಕೆ ಇರುವವರು ಇಂಥ ಒಂದು ಕ್ಷೇತ್ರಕ್ಕೆ ಬರುವಂಥದ್ದು ಕಡಿಮೆ ಅನ್ನುವಂಥ ವಿಚಾರ. ಅಂಥದ್ರಲ್ಲಿ ದಿವಾಕರ್ ರೈ ಸಂಪಾಜೆ ಅವರ ಆಗಿನ ಕಾಲದ, ಅಂದರೆ ನೀವು ಬಾಲ್ಯದಲ್ಲಿರುವಾಗ ಮನೆಯ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಹೇಗೆ ನಡೆಯಿತು? ನಾನು ಎಳೆಯ ಪ್ರಾಯದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಊರಂದರೆ ಚಿಕ್ಕ ಹಳ್ಳಿ, ಅದು ಕಲ್ಲುಗುಂಡಿ ಸಂಪಾಜೆ ಅಂತ ಹೇಳಿದರೆ ಭಾಳಷ್ಟು ಯಕ್ಷಗಾನ ಕಾರ್ಯಕ್ರಮ ಆಗ್ತಾಯಿತ್ತು ಅಲ್ಲಿ. ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿಗೆ ಶಾಲೆಗೆ ಹೋಗ್ತಾ ಇರುವಾಗ ಅಲ್ಲಿ ಅದೇ ಶಾಲೆ ಗ್ರೌಂಡಲ್ಲಿ ಯಕ್ಷಗಾನ ಆಗ್ತಾಯಿದೆ. 6 ತಿಂಗಳಲ್ಲಿ ಸಾಧಾರಣ ಒಂದು 40-45 ಕಾರ್ಯಕ್ರಮ ಅದು ಉಂಟು ಅಲ್ಲಿ. ಪ್ರತಿಯೊಂದು ಯಕ್ಷಗಾನವನ್ನು ನಾನು ನೋಡ್ತಾ ಇದ್ದೆ ಅಲ್ಲಿ ಹೋಗಿ. ಅಂದರೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಬಿಡ್ತಿರ್ಲಿಲ್ಲ ತಂದೆ ತಾಯಿಗಳು ನನ್ನನ್ನು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಅವರ ಕಣ್ಣು ತಪ್ಪಿಸಿ ಆದರೂ ರಾತ್ರಿ ನಾನು ಯಕ್ಷಗಾನದ ಹತ್ರ ಬಂದೇ ಬರ್ತೇನೆ, ಯಕ್ಷಗಾನ ನೋಡಿಯೇ ನೋಡ್ತೇನೆ. ಮತ್ತು ಮರು ದಿವಸ ಮನೆಗೆ ಹೋಗುವಾಗ ತಂದೆ ಸ್ವಲ್ಪ ಜೋರು ಮಾಡ್ತಾಯಿದ್ರು, ಹೊಡಿತಾಯಿದ್ರು, ಬಡಿತಾಯಿದ್ರು. ಅದನ್ನೇ ಕಂಟಿನ್ಯೂ ಮಾಡ್ತಾ ನಾನು ಸಾಧಾರಣ 7th ಸ್ಟ್ಯಾಂಡರ್ಡ್ಗೆ ಬರುವಾಗ ಯಕ್ಷಗಾನಕ್ಕೆ ನನಗೆ ಹೋಗಬೇಕು ಅಂತ ಹೇಳುವಂಥ ಅಭಿರುಚಿ ಬಂತು. ಯಾಕಾಗ ಅನಿಸ್ತು ಅಂತ ಕೇಳ್ಬೋದು? ಯಾಕಂದ್ರೆ ಇದಕ್ಕೆ ಪ್ರೇರಣೆ ಅಂತ ಹಾಗೇನಾದ್ರೂ ಇದೆಯಾ ಅಥವಾ ಯಾರನ್ನ ನೋಡಿಕೊಂಡು ಹೀಗೆ ನಾನು ಆಗಬೇಕು ಅಥವಾ? ಹೌದು, ಯಕ್ಷಗಾನದಲ್ಲಿ ಅಂದರೆ ಈ ಪುಂಡುವೇಷದಲ್ಲಿ ನನಗೆ ಆಸಕ್ತಿ ಬರಲಿಕ್ಕೂ ಅದೇ ಕಾರಣ. ತುಂಬ ಬಂದು ಹಾರ್ತಾರೆ ಅವರೆಲ್ಲ ಬರುವಾಗ ಬಹಳ ಖುಷಿ ನಮಗೆ. ನನಗೂ ಆವಾಗ ಆಗ್ತಾ ಇತ್ತು ಅದನ್ನು ನೋಡುವಾಗ. ಮುಂದಲ್ಲ ಒಂದು ದಿವಸ ನನಗೂ ಹೀಗೆ ಆಗಬೇಕು ಎನ್ನುವಂಥ ಆಸೆ ಇತ್ತು. ಅದನ್ನೇ ನಾನು ಬೆಳೆಸ್ತಾ ಬಂದ ಕಡೆಗೆ ಇಲ್ಲಿವರೆಗೆ ತಲುಪಿದ್ದೇನೆ. ಓಕೆ, ಮನೆಯ ಬಗ್ಗೆ ಏನು ಹೇಳ್ತೀರಾ? ತಂದೆ ತಾಯಿಗಳು ಆಗಿನ ನನ್ನ ತಂದೆಗೆ ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ ಉಂಟು ಅವರಿಗೆ, ಮತ್ತೆ ಅದರ ಬಗ್ಗೆ ಸ್ವಲ್ಪ ಅವರಿಗೆ ಗೊತ್ತಿದೆ. ಮತ್ತೆ ಅಂದರೆ ಭಜನೆಯಲ್ಲಿ ಬಹಳ ನನ್ನ ತಂದೆ ಫೇಮಸ್ ಆಗಿದ್ರು ನಮ್ಮ ಊರಲ್ಲಿ. ಅದರಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಯಕ್ಷಗಾನದಲ್ಲಿ ಬಹಳಷ್ಟು ಆಸಕ್ತಿ ಇದ್ರು ಕೂಡ ನಿಮ್ಮನ್ನ ಯಕ್ಷಗಾನಕ್ಕೆ ನಿಮ್ಮ ಆಸಕ್ತಿ ಏನಿದೆ ಆದ್ರೆ ಹೋಗ್ಲಿಕ್ಕೆ ಅಂದ್ರೆ ಮಗನ ವಿದ್ಯಾಭ್ಯಾಸ ಅರ್ಧದಲ್ಲಿ ನಿಲ್ತದೆ ಎನ್ನುವಂತ ಒಂದು ಭಯ ಇತ್ತು ಅವರಿಗೆ. ಅದಕ್ಕೆ ಅವರು ಹೋಗುದಿದ್ರೆ ಹೋಗು, ವಿದ್ಯಾಭ್ಯಾಸ ಈಗ ಮುಂದುವರಿಸಿ, ಈಗ ಬೇಡ ಅಂತ. ಅಂದರೆ ನಾನಾಗ ಪ್ರೈಮರಿಯಲ್ಲಿದ್ದಲ್ಲ,
ಅದಕ್ಕೆ ಈಗಲೇ ಇವ ಯಕ್ಷಗಾನಕ್ಕೆ ಹೋದರೆ ಇವನು ವಿದ್ಯಾಭ್ಯಾಸ ಏನು ಅಂತ ಮುಂದೆ ಸರಿ. ಹಾಗೆ ಅಂತ ಯಕ್ಷಗಾನ ನೋಡಬಾರ್ದು ಅಂತಿಲ್ಲ. ಅವರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರು ಅಂದರೆ ಪೌರಾಣಿಕ ಪ್ರಸಂಗ ಆದರೆ ಹೆಚ್ಚಾಗಿ ನೋಡಿದವರು. ಅವರು ಹೋಗೋ ದಿವಸ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅವರು. ನಾನಾಗಲ್ಲ, ಅವಾಗ ಹೆಚ್ಚಾಗಿ ತುಳು ಪ್ರಸಂಗ ಆಗ್ತಾ ಇದ್ದದ್ದು. ಅದಕ್ಕೆ ಓಡುದು ನಾನು. ಅದಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಬರಲಿಕ್ಕೆ, ಅದಕ್ಕೆ ನೀವು ಹೋಗಬಾರ್ದು ಅಂತ ಇದು ಮಾಡ್ತಾ ಇದ್ದೆ. ಹೋದ್ರೆ ಒಟ್ಟಿಗೆ ಹೋಗ್ಬೇಕು, ಇಲ್ಲದ್ರೆ ಹೋಗ್ಲೇಬಾರ್ದು ಅನ್ನುವಂಥ ವಿಷಯ. Yes. ತಾಯಿಯ ಬಗ್ಗೆ ಏನು ಹೇಳ್ತೀವಿ? ತಾಯಿ ಹಾಗೆ, ತಾಯಿ ಅಂದರೆ ಮಗ ಏನಾದರೂ ಆದರೂ ಒಳ್ಳೇದಾಗಬೇಕು. ಮತ್ತು ನಾನು ಯಕ್ಷಗಾನಕ್ಕೆ ಹೋಗುದು ಅಂತ ಹೇಳಿದರೆ ನನ್ನ ಅಮ್ಮನಿಗೆ ಸ್ವಲ್ಪ ಇಷ್ಟ ಇತ್ತು. ಇಷ್ಟ ಇತ್ತು. ಹೌದು. ಆದರೆ ತಂದೆ ವಿರೋಧಕ್ಕೆ ಬೇಕಾಗಿ ಅವರು ಏನು ಹೇಳಲಿಲ್ಲ ನನ್ನಲ್ಲಿ. ಹೋಗು ಅಂತಲೂ ಹೇಳುವುದಿಲ್ಲ, ಹೋಗಬಾರ್ದು ಅಂತಲೂ ಹೇಳುವುದಿಲ್ಲ. ನಿನ್ನೆಚ್ಚೆ. ಹೌದು. ನಾನು ಮತ್ತೆ ಯಕ್ಷಗಾನಕ್ಕೆ ಸೇರಿದ ಮೇಲೆ ಮೊದಲಿಗೆ ಸಂತೋಷ ಪಟ್ಟದೆ ಅವರಿ ಅಮ್ಮ ಆರಂಭದಲ್ಲಿ. ಹೌದು. ಎಸ್. ಪ್ರಥಮವಾಗಿ ಸಂಪಾಜೆ ದಿವಕರಯ್ಯವರು ಹಾಕಿದಂಥ ವೇಷದ ಬಗ್ಗೆ ಏನು? ಅದು ನಾನು ಅಲ್ಲಿ ಆದಂಥ ಅನುಭವ ಆಗಿರ್ಬೋದು, ಪ್ರೇಕ್ಷಕರ ಒಂದು ಏನು ಹೇಳ್ತಾರೆ? ನಾನು ಪ್ರಥಮವಾಗಿ ವೇಷ ಹಾಕಿದ್ದು ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ. ಅಂದರೆ ಅವಾಗ 5ನೇ ತರಗತಿ ನಾನು. ಆವಾಗ ಕುಶಲವ ಅಂತ ಒಂದು ಯಕ್ಷಗಾನ ಇದು ಮಾಡಿದರು ಶಾಲೆಯ ಸ್ಕೂಲ್ ಡೇಗೆ. ಅದರಲ್ಲಿ ಲವಣ ಪಾಠ ನನ್ನದು ಆವಾಗ ಪ್ರಥಮ ವೇಷ. ಅದು ಮಾಡಿ ನಾನು ಸ್ಟೇಜಿಗೆ ಬಂದು ನಾನಲ್ಲಿ ನನ್ನ ವೇಷವನ್ನು ನಿರ್ವಹಿಸಿದ್ದಕ್ಕೆ ಆ ಊರಿನವ್ರದ್ದೆಲ್ಲ ತುಂಬ ಹೊಗಳಿಕೆ ಸಿಕ್ಕಿತ್ತು ನನಗೆ. ಆವಾಗಲೇ ನನಗೇನೋ ಖುಷಿ, ಇವತ್ತೇ ಈಗ ಇದ್ದರೆ ಇನ್ನು ನಾನು ಯಕ್ಷಗಾನಕ್ಕೆ ಹೋದರೆ ಏನಿರ್ಬೋದು, ಆದ ಕಾರಣ ಯಕ್ಷಗಾನಕ್ಕೆ ಹೋಗಲೇಬೇಕೆನ್ನುವ ನನ್ನ ದೃಢ ನಿರ್ಧಾರ ಮಾಡಿದ ಅವತ್ತು ನಾನು. ಅಲ್ಲಿಂದ 5ನೇ ತರಗತಿಯಲ್ಲಿ ವಾರ್ಷಿಕೋತ್ಸವದ ವೇದಿಕೆ. ಹೌದು. ಎಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಆ ವೇಷವನ್ನು ನೋಡಿ ಬಹುಶಃ ಊರಿನ ಜನರೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ, ಹೌದು, ತಂದೆ ತಾಯಿಗಳ ವಿಚಾರಗಳನ್ನು ಬರುವಾಗ ಬಹುಶಃ ತಾಯಿಗೆ ಬಹಳಷ್ಟು ಖುಷಿ ಆಗಿದೆ. ತಂದೆ ಏನೇ ತಂದೆ ಖುಷಿಯಾಗಿದೆ. ಯಕ್ಷಗಾನದಲ್ಲಿ ನಾನು ಪಾಠ ಮಾಡುವುದೆಲ್ಲ ಬಹಳ ಖುಷಿ ಅವರಿಗೆ. ಆದರೆ ಅವರದ್ದು ಉದ್ದೇಶ ಇದೆ ಇಷ್ಟೇ, ಎಜುಕೇಶನ್ ನಿಲ್ಲಿಸಿ ಬಿಡ್ತಾನೆ ಅಂತ ಹೇಳೋ ಭಯ ಇತ್ತು ಅವರಿಗೆ ಅಷ್ಟೇ. ಓಕೆ. ಸೊ ಬಹುಶಃ ತದ ನಂತರದಲ್ಲಿ ಪ್ರಮುಖವಾಗಿ ರಂಗಪ್ರವೇಶವನ್ನು ಮಾಡಿದ್ದಾಗಿರ್ಲಿ ಅಥವಾ ಮೇಳಕ್ಕೆ ಸೇರ್ಪಡೆ ಆಗಿರುವಂಥದ್ದು, ವಿದ್ಯಾಭ್ಯಾಸದ ಬಗ್ಗೆ ಏನು? ಅಲ್ಲಿಂದ 5ನೇ ಕ್ಲಾಸಲ್ಲಿ ನಾನು ಪ್ರಥಮ ವೇಷ ಮಾಡಿದ್ದು. 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಿದ್ದೇನೆ, ರಿಸಲ್ಟ್ ಬರಲಿಲ್ಲ. ಅದಕ್ಕಿಂತ ಮೊದಲು ನಾವು ಧರ್ಮಸ್ಥಳ ಲಲಿತಾ ಕಲಾ ಕೇಂದ್ರ, ಯಕ್ಷಗಾನ ಕೇಂದ್ರ, ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕಬೇಕು. ನಾನು ಬರ್ತೇನೆ, ಸೇರ್ತೇನೆ, ಅಲ್ಲಿ ಅರ್ಹತೆಯನ್ನೆಲ್ಲ ನಾವು ಅವರಿಗೆ. ಹೌದು. ಆವಾಗ ಇಲ್ಲಿ ನಮ್ಮ ರಿಸಲ್ಟ್ ಬರಲಿಲ್ಲ, ತಂದೆಗೆ ಗೊತ್ತಿಲ್ಲ. ಆವಾಗ ನಮ್ಮ ಈಗ ಪ್ರಸಿದ್ಧ ಅರ್ಥಧಾರಿ ಜಬ್ಬಾರ ಸಮ ಅಂತ ಇದ್ದಾರೆ, ಅವರೊಬ್ಬರು ಅಣ್ಣ ಇದ್ದಾರೆ ರಾಜಕೀಯದಲ್ಲಿ, ಅಲ್ಲಿ ಕಲ್ಲುಗುಂಡಿಯಲ್ಲಿ ಒಂದು ಅಂಗಡಿ ಇತ್ತು ಅವರಿಗೆ. ನಾನು ಹೋಗಿ ಅವರ ಹತ್ರ ಹೇಳಿದೆ, ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಗೊತ್ತಿಲ್ಲ. ಹೀಗೆ ನನಗೆ ಧರ್ಮಸ್ಥಳ, ಅವರು ನನ್ನ ವೇಷ ಎಲ್ಲ ನೋಡಿದ್ದಾರೆ, ಅವರು ಮುಸ್ಲಿಮ್ಸ್ ಆದರೂ ಅವರಿಗೆಲ್ಲ ನನ್ನ ಯಕ್ಷಗಾನದಲ್ಲಿ ಭಾಳ ಹುಷಾರಾಗ್ತಾನೆ ಅಂತ ಹೇಳಿಕೊಂಡಿದ್ರು. ಕಡೆಗೆ ನನ್ನ ತಂದೆಗೆ ಗೊತ್ತಿಲ್ಲದ ಹಾಗೆ, ನನ್ನ ತಂದೆ ಮತ್ತು ಅವರು ಸ್ವಲ್ಪ ಆತ್ಮೀಯರು, ಗೊತ್ತಿಲ್ಲದಾಗೆ ಇವರು ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿಗೆ ಧರ್ಮಸ್ಥಳ. ಅಲ್ಲಿಂದ ನನಗೆ ಬಂತು ರಿಸಲ್ಟು, ನೀನು ಸೆಲೆಕ್ಟ್ ಆಗಿದ್ದಿ ಅಂತ. ಮತ್ತೆ ತಂದೆ ಹತ್ರ ಹೇಳಿದೆ. ಮತ್ತೆ ಬಣ್ಣದ ಮಾಲಿಂಗ ಸಂಪಾಜೆ ಧರ್ಮಸ್ಥಳ ಎಲ್ಲಿ ಅಂತ ಗೊತ್ತಿಲ್ಲ ನಮಗೆ, ಹೇಗೆ ಸೇರಬೇಕು ಅಂತ. ಇವರು ಅದರ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಬಣ್ಣದ ಮಾಲಿಂಗ. ಅವರು ನನ್ನನ್ನು ಧರ್ಮಸ್ಥಳ ಕರ್ಕೊಂಡೋಗಿ ಕೇಂದ್ರಕ್ಕೆ ಸೇರಿಸಿದರು. ಆವಾಗ ಕೋಳಿಯೂರು ರಾಮಚಂದ್ರರಾವ್ ಗುರುಗಳಲ್ಲಿ. ಹಾಗೆ ಅಂತ ನಾಟ್ಯಾಭ್ಯಾಸ ನಾನು ಮೊದಲೇ ಮಾಡಿದ್ದೇನೆ. ಅಲ್ಲಿಗೆ ಹೋಗೋ ಮೊದಲೇ ಯಕ್ಷಗಾನ ನಾಟ್ಯ ಕಲ್ತಿದ್ದೆ ನಾನು. ಇದೇ ಬಣ್ಣದ ಮಾಲಿಂಗ ಜಬ್ಬಾರ್ ಇವರೆಲ್ಲ ಕಲ್ಲುಗುಂಡಿಯಲ್ಲಿ ಪರಮೇಶ್ವರ ಆಚಾರ್ಯ ಅರಶಿನಮಕ್ಕಿ ಅಂತ ಇದ್ರು ಒಬ್ರು, ಅವರನ್ನು ಕರೆಸಿ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ಕಲಿಯುವ ಮಕ್ಕಳಿಗೆ. ನಾನು ಅದಕ್ಕೆ ಸೇರಿಕೊಂಡಿದ್ದೆ ಅಲ್ಲಿ. ಇದು ಯಾವುದು ಕೂಡ ಮನೆಯಲ್ಲಿ ಗೊತ್ತಿಲ್ಲ ಯಾರಿಗೆ ಕೂಡ? ಅಲ್ಲ, ಇದು ಗೊತ್ತಿತ್ತು, ಗೊತ್ತಿತ್ತು. ಅಂದ್ರೆ ಅದು ಸಾಯಂಕಾಲ ಹೊತ್ತಿಗೆ, ಇಲ್ಲದ್ರೆ ಶನಿವಾರ ಆದಿತ್ಯವಾರ ಹೀಗೆ ಕ್ಲಾಸ್ ಇದ್ದದ್ದು, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಫ್ರೀ ಕ್ಲಾಸ್ ಮಾಡ್ತಾ ಇದ್ರು ಅವರು. ಅದರಲ್ಲಿ ಕಲಿತು ಸರ್ಟಿಫಿಕೇಟ್ ಬೇಕಿತ್ತು ನನಗೆ. ಮೇಳಕ್ಕೆ ಹೋಗಬೇಕೆನ್ನೋ ಉದ್ದೇಶದಿಂದ ನಾನು ಧರ್ಮಸ್ಥಳ ಕೇಂದ್ರಕ್ಕೆ ಹೋದ್ದು. ಅಲ್ಲಿ ಮತ್ತೆ 6 ತಿಂಗಳು ಕಲಿತೆವು. ಅಲ್ಲಿಂದ ಧರ್ಮಸ್ಥಳ ಮೇಳಕ್ಕೆ ಮೊದಲೇ ಸೇರ್ಪಡೆ ಆಯಿತು. ಪ್ರಥಮ ಮೇಳ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ. ಅಂದರೆ ನಮ್ಮ ಟೀಮಿನಲ್ಲಿ ಸ್ವಲ್ಪ ಚುರುಕು ಅಂತ ನಾನು ಅಲ್ಲಿ ಕಂಡೆ. ಅಲ್ಲಿ ನಾನು ಅಂದರೆ ಮಕ್ಕಳಿಗೆ ಒಂದು ಟ್ರಯಲ್ ಆಗಿ ಒಂದು ಯಕ್ಷಗಾನ ಮಾಡಿಸ್ತಾರೆ. ಬಬ್ರುವಾಹನ ಕಾಳಗದಲ್ಲಿ ನನ್ನದು ಬಬ್ರುವಾಹನ. ಅವಾಗ ಅದನ್ನು ಅವರು ನೋಡ್ತಾರೆ, ಹೆಗಡೆಯವರು ಮತ್ತು ವರ್ಷೇಂದ್ರ ಹೆಗಡೆ ಅವರ ಫ್ಯಾಮಿಲಿ ನೋಡ್ತಾರೆ. ನೋಡಿ ಅವರ ಮೇಳಕ್ಕೆ ಎಷ್ಟು ಮಕ್ಕಳು ಬೇಕು ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ನಾನು. ಅಲ್ಲಿ ಕಲಿತ ಕೂಡಲೇ ಮತ್ತಿನ ತಿಂಗಳ ತಿರುಗಾಟಕ್ಕೆ ಅದೇ ಮೇಳಕ್ಕೆ.
ಎಲ್ಲ ಒಂದ್ ಕಡೆ ಕಾವಂದರ ಆಶೀರ್ವಾದದಿಂದ ಬಹುಶಃ ಮೊದಲ ಆಯ್ಕೆ ಅಲ್ಲಿ ಆಗಿತ್ತು. ಬಹುಶಃ ಇವತ್ತು ವಿಶ್ವದೆಲ್ಲೆಡೆ ದಿವಾಕರ್ ಸಂಪಾಜರೆ ಎನ್ನುವಂಥ ವಿಚಾರ ಹೆಸರು ಬಂದಾಗ ಎಲ್ರಿಗೂ ಕೂಡ ಖುಷಿ ಆಗುವಂಥ ವಿಚಾರ. ಎಲ್ಲ ಒಂದು ಕಡೆ ವೀಕ್ಷಕರೇ, ಬಾಲ್ಯದಲ್ಲಿ ಹೇಗೆ ದಿವಾಕರಿ ಸಂಪಾಜೆ ಅವರು ಯಕ್ಷಗಾನದ ವಾಲಿದ್ರು ಎನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇತ್ತು. ಬಹುಶಃ ಅದಕ್ಕೆ ಉತ್ತರಗಳನ್ನು ಅವರೇ ಖುದ್ದಾಗಿ ಕೊಟ್ಟಿರುವಂಥದ್ದು. ತದನಂತರದಲ್ಲಿ ಈ ಎಜುಕೇಷನ್ ವಿಚಾರ ಏನಾಯಿತು ಮತ್ತೆ? ಅದೇ ಅಲ್ಲಿಗೆ ನಾನು ಕೇಂದ್ರಕ್ಕೆ ಸೆಲೆಕ್ಟ್ ಆಗಿದ್ದೇನೆ ಅಂತ ಹೇಳಿದ್ರಲ್ಲ, ಧರ್ಮಸ್ಥಳ ಕೇಂದ್ರಕ್ಕೆ. ನಾನು ಅಲ್ಲಿಗೆ ಹೋದ ಮೇಲೆ ಇಲ್ಲಿ ರಿಸಲ್ಟ್ ಬಂತು, ಪಾಸ್ ಆಗಿದ್ದೇನೆ ಅಂತ. ನಾನು ಎಷ್ಟೊತ್ತಿಗೆ ನಾನು ಅಲ್ಲಿ ಸೇರಿ ಆಗಿದೆ ಹೋಗಿ. ಹಾಗೆ ಅಲ್ಲಿಗೆ ಎಜುಕೇಷನ್ ಸ್ಟಾಪ್ ಆಯಿತು, ಅಲ್ಲಿಗೆ ಮುಗಿ 7th ಸ್ಟ್ಯಾಂಡರ್ಡಲ್ಲಿ. ಸರಿ. ತದನಂತರದಲ್ಲಿ ಮೇಳದಲ್ಲಿ ಹೋದ ನಂತರ ಮತ್ತೆ 10 ವರ್ಷ ನಾನು ಅದೇ ಧರ್ಮಸ್ಥಳ ಮೇಳದಲ್ಲಿ ಇದ್ದೆ. ಅಲ್ಲಿ ಒಳ್ಳೊಳ್ಳೆ ಕಲಾವಿದರ ಒಡನಾಟ ಸಿಕ್ಕಿತ್ತು ನನಗೆ. ಒಳ್ಳೊಳ್ಳೆ ಯಕ್ಷಗಾನ ದಿಗ್ಗಜರೇ ಇದ್ದದ್ದಲ್ಲಿ ಆ ಮೇಳದಲ್ಲಿ. ಆವಾಗ ಕಂಬಳೆ ಸುಂದರರಾಯರು, ಎಂಪೆಗಟ್ಟೆ ಅವರು, ನಾರಾಯಣ ಹೆಗ್ಡೆ ಅವರು, ಮತ್ತು ಎಲ್ಲ ಕಡತೋಕ ಮಂಜುನಾಥ ಭಾಗವತರು, ಪುತ್ತಿಗ ರಘುರಾಮರು, ನಯನಕುಮಾರ್ ಹಾಸ್ಯಗಾರರು, ಇಂಥ ಕಲಾವಿದರ ಒಟ್ಟಿಗೆ ನನ್ನ ಒಡನಾಟ. ಅಂದರೆ ಯಕ್ಷಗಾನದ ಪ್ರಥಮ ಹೆಜ್ಜೆ ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿಂದ ಆರಂಭ ಆಯಿತು. ಆ 10 ವರ್ಷದ ತಿರುಗಾಟ ಇಡೀ ನನ್ನ ಜೀವಮಾನದ ಒಂದು ಏನು ನಾನು ಸಾಧಿಸಬೇಕು ಅಂತ ಹೇಳೋದನ್ನು ತೋರಿಸಿಕೊಟ್ಟಿದೆ. ಹೌದು. ಎಲ್ಲ ಕಡೆ ಇನ್ನೊಂದು ವಿಚಾರ ಏನು, ಆರಂಭದಲ್ಲಿ ಸಾಕಷ್ಟು ವಿಘ್ನಗಳೆನ್ನುವಂಥದ್ದು ಎಲ್ಲರಿಗೂ ಕೂಡ ಬಹುಶಃ ಇದ್ದದ್ದೇ. ಮೇಳಕ್ಕೆ ಸೇರಿಯಾದ ನಂತರದಲ್ಲಿ ನಿಮ್ಗೆ ಏನಾದರೂ ಅನಿಸಿತ್ತು ಅಂದರೆ ನಾನು ತಪ್ಪು ಮಾಡಿದೆ, ನಾನು ಈ ಕ್ಷೇತ್ರವನ್ನು ಸೇರಬಾರ್ದಾಗಿತ್ತು, ನಾನು ವಿದ್ಯಾಭ್ಯಾಸವನ್ನು ಮಾಡ್ತೀನಿ, ಎಲ್ಲ ಒಂದು ಕಡೆ ಎಲ್ಲರಿಗೂ ಕೂಡ ಬಹುಶಃ ಅನ್ನಿಸುವಂಥದ್ದು ಸರ್ವೇ ಸಾಮಾನ್ಯ ಅಂತ. ದಿವಾಕರ ಸಂಪಾಜೆ ಅವರಿಗೆ ಹಾಗೇನಾದರೂ ಅನ್ನಿಸಿ ಮತ್ತೆ ನಾನು ಇಲ್ಲ ಮನೆಗೆ ಬರಬೇಕು, ಬೇರೆ ಏನಾದರೂ ಕೆಲಸ ಮಾಡಬೇಕು, ಬೇರೆ ಏನಾದರೂ ಮುಂದುವರಿಸಬೇಕು ಅಂತಹ ಪರಿಸ್ಥಿತಿ ಏನಾದರೂ? ಇಲ್ಲ, ಆವಾಗ ಬರಲಿಲ್ಲ ನನಗೆ. ಮೇಳಕ್ಕೆ ನಾನು ಸೇರುವಾಗ ಅಂದರೆ ಸೇರಿದ ವರ್ಷ 91-92ನೇ ಇಸವಿಯ ತಿರುಗಾಟ ನನ್ನದು ಪ್ರಾರಂಭ. ಆವಾಗ ನನಗೆ ಹಾಗೆ ಭಾಳ ಆಸಕ್ತಿ, ನನಗೆ ಕುಣಿಬೇಕು, ಇದು ಮಾಡಬೇಕು, ಆವೇಶ, ಎಲ್ಲ ವೇಷ ಮಾಡಬೇಕು ಎನ್ನುವುದೊಂದು ಛಲ. ಮತ್ತು ಶ್ರೀಧರ ಭಂಡಾರಿ ಅವರಾಗ ಮೈನ್ ಪುಂಡುವೇಷ, ಅವರು ಏನು ಮಾಡ್ತಾರೆ ಅದನ್ನು ನಾನು ನೋಡ್ತೇನೆ, ಅವರಾಗೆ ನನಗೆ ಮಾಡಬೇಕು ಅಂತ ಹೇಳುವ ಛಲ ಎಲ್ಲ ಇತ್ತು. ಆದರೆ ಹಾಗೆ ಮುಂದುವರಿತಾ 10ನೇ ವರ್ಷ ತಿರುಗಾಟ ಆಗುವಾಗ ನನಗೆ ಆಯಿತು, ಜೀವನಕ್ಕೆ ಇದು ಯಕ್ಷಗಾನ ಅಲ್ಲ ಅಂತ ನಿಲ್ಲಿಸಲಿಕ್ಕೆ ಪ್ರಾರಂಭ ಆಯಿತು. ಅಂದರೆ ಸಂಪಾದನೆ ದೃಷ್ಟಿಯಲ್ಲಿ 100%. ಯಾಕಂತ ಹೇಳಿದ್ರೆ ಬಹುಶಃ 10 ವರ್ಷ ಮತ್ತೆ ಒಂದು ನಿಮ್ಮ ಒಂದು 7ನೇ ತರಗತಿ ಅಂತ ಹೇಳಿ ಒಂದು 15 ವರ್ಷ 25 ವರ್ಷ ಪ್ರಾಯ 25 ವರ್ಷ ಪ್ರಾಯ ದುಡಿಯುವಂತ ಸಮಯ, ಸ್ವಲ್ಪ ಸಂಸಾರದ ಜವಾಬ್ದಾರಿ, ಮನೆಯ ಜವಾಬ್ದಾರಿ. ಆವಾಗ ನನಗೆ ಯಕ್ಷಗಾನ ಇನ್ನು ಬೇಡ, ಇರಲಿ, ಕಲೆ ಇಷ್ಟ ಆಯ್ತಲ್ಲ, ಕಲ್ತಿದ್ದೇನಲ್ಲ, ಇನ್ನು ಬೇರೆ ಏನಾದರೂ ಉದ್ಯೋಗ ಮಾಡುವ ಅಂತೇಳಿ ನಾನು ಮೇಳ ಬಿಟ್ಟೆ. ಅಲ್ಲಿಂದ ಬಿಟ್ಟಿದ್ದೀರಿ? ಹೌದು. ಮತ್ತೆ ಯಕ್ಷಗಾನ ಮುಂದೆ ಅದನ್ನು ನನಗೆ ಹೇಳಲೇಬೇಕು. ನಿಜವಾಗಿ ಯಕ್ಷಗಾನವನ್ನು ಬಿಟ್ಟು ನಾನು ಮನೆಯಲ್ಲಿ ಕುಳಿತ ಸಂದರ್ಭದಲ್ಲಿ, ಅಂದರೆ ನಮ್ಮ ಈಗಿನ ದನಿಗಳಿದ್ದಾರೆ ಟಿ ಶಾಂಭಟ್ರವರು, ಅವರು ನನ್ನ ವೇಷವನ್ನು ಧರ್ಮಸ್ಥಳ ಮೇಳದಲ್ಲಿ ಎಲ್ಲಿಯಾದರೂ ಆಟ ನೋಡುವಾಗ ನೋಡಿದ್ದಾರೆ. ನಾನು ಸಂಪಾಜೆ ಅಂತ ಗೊತ್ತಾಗಿದೆ ಅವರಿಗೆ. ಅವರಂದರೆ ಮದುವೆದ್ದು ಸಂಪಾಜೆಯಿಂದ ಆದ ಕಾರಣ ನಮ್ಮ ಊರಿನವ ಅಂತ ಹೇಳೋದು ಒಂದಿತ್ತು. ನಾನು ಯಕ್ಷಗಾನ ಬಿಟ್ಟಿದ್ದೇನೆ ಅಂತ ಅವರಿಗೆ ಯಾರು ಹೇಳಿದರು. ಒಂದು ದಿವಸ ನಾನು ಮನೆಯಲ್ಲಿರುವಾಗ ನನ್ನನ್ನು ಅವರ ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿದರು. ಹೋದೆ ನಾನು ಅವರ ಮನೆಗೆ. ಅವ್ರು ಹೇಳಿದ್ರು, ನೀನು ಯಕ್ಷಗಾನ ಬಿಟ್ಟಿದ್ದೀಯಂತೆಲ್ಲ. ಹೌದು, ಬದುಕಲಿಕ್ಕೆ ಕಷ್ಟ, ಇದರಲ್ಲಿ ಸಂಪಾದನೆ, ನೀನು ಇಷ್ಟು ಸಂಬಳ ಕೊಡ್ತಾರೆ, ಅದು ಆ ಸಂಬಳ ಹಿಡ್ಕೊಂಡು ನಾವಿನ್ನು ಎಂತ ಮಾಡೋದು, ಜೀವನ ಮಾಡೋದು ಹೇಗೆ? ಹೀಗೆ ಕೇಳಿದಾಗ ಅವರಿಗೆ ನನ್ನ ವೇಷದ ಬಗ್ಗೆ ಆವಾಗಲೇ ಸ್ವಲ್ಪ ಆಸಕ್ತಿ ಇತ್ತು. ಹಾಂ, ಅಂದರೆ ಯಕ್ಷಗಾನದಲ್ಲಿ ಒಂದು ಏನಾದರೂ ಹಂತಕ್ಕೆ ಹೋಗ್ತಾನೆ ಅನ್ನೋ ಭರವಸೆ ಇತ್ತ ಏನೋ ಅವರಲ್ಲಿ. ಇಲ್ಲ, ನೀವು ಯಕ್ಷಗಾನ ಬಿಡಬಾರ್ದು, ಅದು ಅಮಾಯುವಂತಲ್ಲ ಅವರು ಅಂತಲೇ ಹೇಳೋದು. ಅವರು ಯಾರು ಯಕ್ಷಗಾನ ಬಿಡಬಾರ್ದು. ನಾನು ಹೇಳಿದೆ, ಇಲ್ಲ, ಯಕ್ಷಗಾನ ಬಿಡೋದು ಉಪಾಯ ಇಲ್ಲ, ಬದುಕುದು ಹೇಗೆ ಮತ್ತೆ? ಅದಕ್ಕೆ ಹೇಳಿದರು, ನಾನು ಹೇಳಿದರೆ ನೀವು ಯಕ್ಷಗಾನಕ್ಕೆ ಹೋಗ್ತೀರಾ ಮತ್ತೆ ಅಂತ ಕೇಳಿದರು. ಹೋಗ್ತೇನೆ ಅಂತ ಹೇಳಿದೆ. ಏನೋ ಬಾಯಲ್ಲಿ ಬಂತ ಆವಾಗಲೇ, ನೀವು ಹೇಳಿದರೆ ಹೋಗ್ತೇನೆ ಅಂತ. ಎಲ್ಲ ಒಂದು ಮಟ್ಟದಲ್ಲಿ ಅವರ ಮೇಲಿರುವಂಥ ಧೈರ್ಯ ಅಂದರೆ ಅವರು ನನ್ನನ್ನು ಏನೋ ಆಧರಿಸ್ತಾರೆ ಅನ್ನೋ ಭರವಸೆ ಬಂತು ನನಗೆ, ಏನಾದರೂ ಮಾಡ್ತಾರೆ ಅಂತ. ಆವಾಗ ಅವರು ಹೇಳಿದರು, ಕುಂಟಾರಿನಿಂದ ಬರುವ ವರ್ಷ ಒಂದು ಮೇಳ ಹೊರಟಿದೆ ಈಗ, ರವೀಶ ತಂತ್ರಿಗಳ ಯಜಮಾನರು, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಅಲ್ಲಿಗೆ ಹೋಗಿ ಈ ಸಂಬಳದಲ್ಲಿ ನಾನು ಏನು ಮಾಡೋದು ಅಂತ. ಅದಕ್ಕೆ ಆವಾಗ ನನಗೊಂದು ಮಾತು ಹೇಳಿದರು ಅವರು, ನೀವು ಯಕ್ಷಗಾನದಲ್ಲಿ ವೇಷ ಮಾಡಬೇಕು, ನೀವು ಅಲ್ಲಿಗೆ ಹೋಗಿ, ಅವರು ನನ್ನ ಹತ್ರ ಮಾತಾಡಿದ್ದಾರೆ, ಅವರಲ್ಲಿ ಏನು ಕೊಡ್ತಾರೆ ಅದನ್ನು ತಗೊಳ್ಳಿ, ಉಳಿದದ್ದು ನಿಮಗೆ ಏನು ಕಡಿಮೆ ಆಗ್ತದೆ ಅದನ್ನು ನಿಮಗೆ ನಾನು ಕೊಡ್ತೇನೆ ಅಂತ ಹೇಳಿದರು. ಹಾಗೆ ಕುಂಟಾರ ಮೇಳಕ್ಕೆ ಸೇರ್ಪಡೆ ಆದೆ. 2 ವರ್ಷ ಅದರಲ್ಲಿ ತಿರುಗಾಟ ಮಾಡಿದೆ. 2ನೇ ವರ್ಷ ತಿರುಗಾಟ ಮಾಡುವಾಗ ಎಡನೀರು ಸ್ವಾಮಿಗಳು ಮತ್ತು ಇವರು ಸೇರಿ ಇದು ಎಡನೀರು ಮೇಳ ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಬಂತು ನಮಗೆ. ಹೌದು, ಮತ್ತಿನ ವರ್ಷ ಎಡನೀರು ಮೇಳಕ್ಕೆ ಸೇರಿದೆ. ಒಟ್ಟಿನಲ್ಲಿ ಹಾಗಾದ್ರೆ ಬಹುಶಃ 3 ಮೇಳಗಳು ಆಗಿನ ಕಾಲದಲ್ಲಿ, ಸರಿಸುಮಾರು 25 ವರ್ಷ ಪ್ರಾಯ ನಿಮ್ಗೆ ಆಗುವಾಗ. ಬಹುಶಃ ಒಂದು ಸುದೀರ್ಘ ಒಂದು 13 ವರ್ಷಗಳ ಕಾಲ ಯಾವುದು ಧರ್ಮಸ್ಥಳದ ಆ ಒಂದು ವಿಚಾರ ಆಗಿರ್ಬೋದು, ಅಲ್ಲಿದ್ದು ಕುಂಟಾರಿನ ವಿಚಾರ ಆಗಿರ್ಬೋದು, ಎಷ್ಟು ಪಾತ್ರಗಳನ್ನು ಮಾಡಿದ್ವಿ? ಸಾಧಾರಣವಾಗಿ ಎಲ್ಲ ಪಾತ್ರಗಳನ್ನು ಮಾಡಿದ್ದೆ ನಾನು. ಅಂದರೆ ಕೆಲವು ಪೋಷಕ ಪಾತ್ರ ಅಂತ ಉಂಟಲ್ಲ, ಅದಾದರೂ ಕಡಿಮೆ ನಾನು ಮಾಡಿದ್ದು.
ಮತ್ತು ಮಕ್ಕಳಾಟಿಕೆ ವೇಷ, ಕೆಲವು ವಿಲನ್ ಟೈಪಿನ ವೇಷಗಳು, ಪುಂಡು ವೇಷ ಎಲ್ಲ ಸಾಧಾರಣ ಯಾವುದು ಮಾಡೋದಿಲ್ಲ ನಾನು. ಬಹುಶಃ ದಿವಾಕರ ಸಂಪಾಜಿ ಅವರನ್ನ ಇವತ್ತು ಕೂಡ ಜನರು ನೋಡ್ಲಿಕ್ಕೆ ಸಾಕಷ್ಟು ಇಷ್ಟಪಡುವಂಥದ್ದು ಪುಂಡು ವೇಷದಲ್ಲಿ ಅಂತ ಹೇಳುವಂತ. ಹಾಗಂತ ಮೊದಲಿಗೆ ನಾನು ಮಾಡಿದ್ದು ಸ್ತ್ರೀವೇಷ ಯಕ್ಷಗಾನದಲ್ಲಿ, ಬಾಲವೇಷ ಮಾಡಿ ಮತ್ತು ಮುಖ್ಯ ಸ್ತ್ರೀವೇಷ ಅಂತ ಮಾಡ್ತಾ ಇದ್ದೆ. ಇವತ್ತು ನಾನು ಪುಂಡು ವೇಷದಲ್ಲಿ ಇದ್ದೇನೆ ಅಂತಂದರೆ ಅದಕ್ಕೆ ಕಾರಣ ಕಡತೋಕ ಮಂಜುನಾಥ ಭಾಗವತರು. ಅಂದರೆ ಸ್ತ್ರೀವೇಷ ಮಾಡಿ ಮತ್ತೆ ಯಾವುದಾದ್ರೂ ಒಂದು ದೇವೇಂದ್ರ ಬಲ ಇದು ಮಾಡಿ ನಾನು ಹಾರೋದನ್ನು ನೋಡಿ ಅವರು ನನ್ನ ಬಳಿಗೆ ಕರೆದು ಹೇಳಿದ್ದು, ನೀನು ಇವತ್ತಿಗೆ ಸ್ತ್ರೀವೇಷ ಬಿಡಬೇಕು, ನೀನು ಒಳ್ಳೆ ಪುಂಡುವೇಷಧಾರಿ ಆಗ್ತೀವಿ, ಆ ಇದರಲ್ಲಿ ಹೋಗು ಮುಂದೆ ಒಳ್ಳೇದಾಗ್ತದೆ ಅಂತ ಹೇಳಿದರು. ಅಲ್ಲಿಂದ ಮೇಲೆ ನಾನು ಪುಂಡುವೇಷವೇ ಮಾಡಲಿಕ್ಕೆ ಶುರು ಮಾಡಿದ್ದು. ಮತ್ತೆ ಮೇಳದಲ್ಲಿ ಸ್ತ್ರೀವೇಷ ಕೊಟ್ಟರೆ ಗಲಾಟೆ ಮಾಡ್ತಿದ್ದೆ, ನಾನು ಅದು ಮಾಡೋದಿಲ್ಲ, ನನಗೆ ಇದೆ ಪುಂಡುವೇಷ ಕೊಡಿ ಅಂತ. ಹಾಗೆ ಅದೇ ರೂಟಲ್ಲಿ ಬಂದು ಇಲ್ಲಿವರೆಗೆ ಬಂದಿದ್ದೀನಿ. ಒಂದು ವೇಳೆ ಅದೇ ಈ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಮಾತಾಡುವ. ಸ್ತ್ರೀ ವೇಷ ಎಲ್ಲಾದ್ರೂ ನೀವು ಮಾಡಿದ್ದು ಅಂತ ಇದ್ರೆ, ಸ್ತ್ರೀ ವೇಷ ಮಾಡಿದ್ದಕ್ಕೆ ಪ್ರೇಕ್ಷಕರ ಒಂದು ಸಪೋರ್ಟ್ ಎನ್ನುವಂಥದ್ದು ಹೇಗಿತ್ತು, ಅಥವಾ ಪುಂಡು ವೇಷ ಮಾಡುವಾಗ ಅವರು ಹೇಗೆ ಆಗ್ತದೆ? ಇಲ್ಲ, ಸ್ತ್ರೀವೇಷ ಮಾಡುವಾಗ ನಾನು ಅದನ್ನೆಲ್ಲ ಗಮನಿಸ್ತಾ ಇರಲಿಲ್ಲ. ಮತ್ತೆ ನನಗೆ ಸ್ತ್ರೀವೇಷದಲ್ಲಿ ಆಸಕ್ತಿ ಇರಲಿಲ್ಲ ಅವಾಗ. ಅಂದ್ರೆ ಆ ಸ್ವಭಾವ ಅಂತ ಬರಬೇಕಲ್ಲ ಅದು, ನಮಗೆ ಹಾಗೆಲ್ಲ, ನಾವೇನಿದ್ರು ನಮ್ಮದು ರಫ್ ಕ್ಯಾರೆಕ್ಟರ್ ಒಂದು ಟೈಪ್, ನನಗೆ ಅದು ಹಿಡಿಸ್ತಿರ್ಲಿಲ್ಲ. ಆದ್ರೆ ಆವಾಗ ಅನಿವಾರ್ಯ ಆಗಿತ್ತು, ಅದು ಕೊಟ್ಟದನ್ನು ಮಾಡಲೇಬೇಕು. ಮತ್ತೆ ನಾನು ಸ್ವಲ್ಪ ಅದರಲ್ಲಿ ಸರ್ವಿಸ್ ಆದಾಗ ನನಗೂ ಗೊತ್ತಾಯ್ತು ಇದು ಬೇಡ ಅಂತ. ಪುಂಡು ವೇಷದಲ್ಲಿ ಮಾತ್ರ ಸಣ್ಣದಿಂದಲೇ ನನಗೆ ಎಷ್ಟೋ ಮಂದಿ ಅಭಿಮಾನಿಗಳಿದ್ರು, ಹೊಗಳ್ತಾ ಇದ್ರು, ಒಳ್ಳೇದು ಮಾಡ್ತೀನಿ ನೀನು, ಹೀಗೆ ಹೋಗು, ಶ್ರೀಧರ ಭಂಡಾರಿಯನ್ನು ನೋಡು, ಅವರಾಗೆ ಆಗು ಎಲ್ಲ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಬಹುಶಃ ಆ ಒಂದು ಸರಿಸುಮಾರು ಅಂದರೆ ಈಗ ಇಷ್ಟೊಂದು 35 ವರ್ಷಗಳ ಅನುಭವ ಆಗಿರ್ಬೋದು ಯಕ್ಷಗಾನದಲ್ಲಿ ಒಟ್ಟಿಗೆ, ಅಂದಾಜು ಬಾಲ್ಯದಿಂದ ಸೇರಿ ಆಗಿರ್ಬೋದು, ಬಾಲ್ಯದಿಂದ ಸೇರಿ ಸಾಧಾರಣ 35 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಈಗ ಬಹುಶಃ ಯಕ್ಷಗಾನದಲ್ಲೇ ತಾವು ಮುಂದುವರಿತಿದ್ದೀರಿ. ಹೌದು. ಆಗಿನ ಸಂದರ್ಭ ಈಗಿನ ಸಂದರ್ಭಕ್ಕೆ ಏನು ಹೇಳ್ತೀರಿ? ಆಗಿನ ಸಂದರ್ಭ ಬಹಳ ಕಷ್ಟ ಇತ್ತು, ಬಹಳ ಕಷ್ಟ. ಅದು ಕಷ್ಟ ಅಂತ ಅನ್ನಿಸುದು ನಮಗೆ ಈಗ, ಹೌದು, ಆವಾಗ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ, ಇದುವೇ ಪ್ರಪಂಚ ಅಂತ ಇತ್ತು. ಆದರೆ ಬೆಳೀತಾ ಬೆಳೀತಾ ಈಗ ಯಕ್ಷಗಾನದಲ್ಲಿ ಬಿಡಿ ಯಾವುದೇ ಸಮಸ್ಯೆ ಇಲ್ಲ. ಅವನ ಆರೋಗ್ಯ ಒಂದು ಒಬ್ಬ ಕಲಾವಿದ ಉಳಿಸಿಕೊಂಡ ಅಂತಾದರೆ ಅವನಿಗೆ ಯಕ್ಷಗಾನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಬದುಕಲಿಕ್ಕೆ. ಯಾವುದು ಹೆಸರು ಬೇಕಾದರೆ ಹೆಸರಿಗೆ ಏನು ಕೊರತೆ ಇಲ್ಲ ಯಕ್ಷಗಾನದಲ್ಲಿ. ಸಂಪಾದನೆಯೂ ಹಾಗೆ, ಮಾಡುವವನಿಗೆ ಎಷ್ಟು ಸಂಪಾದನೆ ಮಾಡಬಹುದು. ಅಭಿಮಾನಿ ವರ್ಗಗಳು ಎಷ್ಟೋ ಮಂದಿ. ಆಗಿನ ಕಾಲದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದು ಇರಲಿಲ್ಲ. ಬಹುಶಃ ಇವತ್ತಿನ ದಿನಗಳಲ್ಲಿ ಎಲ್ಲೇ ಒಂದು ಯಕ್ಷಗಾನ ಆದ್ರೂ ಕೂಡ ಮಾರನೇ ದಿವಸ ಏನು ಅಂತರ್ಜಾಲದಲ್ಲಿ ಆ ಕ್ಷಣದಲ್ಲೇ ಬರ್ತದೆ ನೋಡ್ಲಿಕ್ಕೆ ಸಿಗುವ. ಇಲ್ಲಿ ಈಗ ಯಕ್ಷಗಾನ ಆಗ್ತಾ ಇದ್ರೆ ಅದೇ ಕ್ಷಣದಲ್ಲಿ ಅಲ್ಲಿ ಫಾರಿನಲ್ಲಿ ನೋಡ್ತಾರೆ ಅದನ್ನು. ಎಸ್. ಹಾಗೆ ಇನ್ನೊಂದು ಕಡೆ ನಿಮ್ಮ ಸಂಸಾರದ ಜವಾಬ್ದಾರಿ ಒಂದಿಗೆ, ಸೊ ಮದುವೆ ಅನ್ನುವಂಥ ವಿಚಾರಗಳು ಬಂದಾಗ, ಮದುವೆ ಆಗಿ ಬಂದವರು, ಸೊ ಅದಕ್ಕೆ ನಿಮ್ಮ ಕಲೆಗೆ ಸ್ಫೂರ್ತಿ ಹಾಗೇನಾದ್ರೂ ಇತ್ತ, ಅಥವಾ ಮತ್ತೆ ಇಲ್ಲ ಬೇಡ ಕಷ್ಟ ಆಗ್ಬೋದು ಅಂತ ಏನಾದರೂ ಪರಿಸ್ಥಿತಿ ಬಂದಿತ್ತು? ಇಲ್ಲ, ಅಂದರೆ ನಾನು ಮದುವೆ ಆಗಲಿವರೆಗೆ ನನ್ನ ತಂದೆ ನಮ್ಮ ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡಿದ್ರು. ಅಂದರೆ ಕೃಷಿಕರವರು, ನಮಗೆ ಸ್ವಲ್ಪ ಕೃಷಿ ಇದೆ, ಅದನ್ನು ನೋಡಿಕೊಂಡು ಮನೆಯ ಜವಾಬ್ದಾರಿ ಅಂತ ನನಗಿರಲಿಲ್ಲ ಆವಾಗ. ನಾನು ಮದುವೆ ಆದ ಬೆನ್ನಿಗೆ ಮತ್ತೆ ನನ್ನ ತಂದೆ ತೀರಿಕೊಂಡ್ರು, ಆಮೇಲೆ ನನಗೆ ಮನೆಯ ಜವಾಬ್ದಾರಿ ಬಂತು. ಅಷ್ಟೊತ್ತಿಗೆ ಮದುವೆ ಆಗಿದೆ ನನಗೆ. ಮತ್ತು ನಾನು ಮದುವೆ ಆದರೆ ನನ್ನ ಹೆಂಡತಿಗೆ, ಅವಳಿಗೆ ಯಕ್ಷಗಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಮೊದಲು. ಅವಳ ತಾಯಿನಿಗೆ ಒಳ್ಳೆ ಆಸಕ್ತಿ ಯಕ್ಷಗಾನದಲ್ಲಿ. ಮತ್ತು ಅವರ 5 ಮಂದಿ ಹೆಣ್ಣು ಮಕ್ಕಳು. ಅವರ ತಂದೆ ಕಾಸರಗೋಡಿನಲ್ಲಿ ಇರೋದು, ಒಂದು ಅಂಗಡಿಯೆಲ್ಲ ಇದೆ ಅವರಿಗೆ ದೊಡ್ಡ. ನಮ್ಮಿಂದ ಸ್ವಲ್ಪ ರಿಚ್ ಪಾರ್ಟಿ ಅವರು, ಎಜುಕೇಷನಲ್ಲಿ ಆಗಿ ಇವಳು ನನ್ನಿಂದ ಎಷ್ಟೋ ದೊಡ್ಡವಳು. ಅಲ್ಲ, ಅದು ಹೇಗೆ ನಿಮ್ಮ ಯಕ್ಷಗಾನ ನೋಡಿ ಹಾಗೆ ಏನಾದರೂ? ಅಂದ್ರೆ ಅದೇ, ತಾಯಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತು, ಮತ್ತೆ ಇವಳ ತಂದೆಗೆ ಎಡನೀರು ಸ್ವಾಮಿಗಳ ಸಂಪರ್ಕ ಇತ್ತು. ಎಡನೀರಿನಲ್ಲಿ ಯಕ್ಷಗಾನ ಯಾವಾಗಲೂ ಆಗ್ತಾ ಇತ್ತು, ನಾನು ಅದರಲ್ಲಿ ಯಾವಾಗಲೂ ಇರ್ತಿದ್ದೆ. ಅವರು ಅದಕ್ಕೆ ಎಲ್ಲಿಯೂ ಒಂದು ನಾನು ಸಣ್ಣದಿರುವಾಗ ನನ್ನ ನೋಡಿದ್ದಾರೆ ಅವರು. ಮತ್ತೆ ಎಡನೀರಿನಲ್ಲಿ ರಾಧಾಕೃಷ್ಣನ ಅವಳ ಮಧುರು ಅಂತ ಅವರಿದ್ರು. ಆ ರಾಧಾಕೃಷ್ಣನ ಅವರು ಈಗ ಕಲಾವಿದರಾಗಿದ್ದಾರೆ. ಅವರು ಮತ್ತು ಇವಳ ತಂದೆ ಬಹಳ ಗುರು ಶಿಷ್ಯರವರು. ಹಾಗೆ ನನ್ನದಲ್ಲಿ ಇವರ ಈಗ ಅಲ್ಲಿ ಹುಡುಗಿದ್ದನ್ನು ನೋಡ್ಲಿಕ್ಕೆ ಹೋಗುವಾಗ ಇವರನ್ನು ಕರೆದು ಕೇಳಿದ್ದಾರೆ ಅವರು, ನಾವುಡ್ರನ್ನು, ಹೇಗೆ ಹುಡುಗ ಅಂತ. ಅವಾಗ ನಾವುಡ್ರು ನನ್ನ ಬಗ್ಗೆ ಹೇಳಿದ್ದಾರೆ, ಮೆಚ್ಚುಗಾಯ್ತು. ಅಷ್ಟೊತ್ತಿಗೆ ಇವರಿಗೂ ನೆನಪಾಯ್ತು, ಸಣ್ಣದಿರುವಾಗ ನಾನು ನೋಡ್ತಾ ಇದ್ದೆ ಅಲ್ಲ ಅದೇ ಹುಡುಗ ಅಂತ. ಹಾಗೆ ಇವಳು 5ನೇವಳು, ಕೊನೆಯವಳು ಇವಳು. ಹಾಗೆ ಅವರು ಒಪ್ಪಿದ್ರು ನೇರವಾಗಿ. ಸರಿ. ಅದರಿಂದ ಮೇಲೆ ನನ್ನನ್ನು ಮದುವೆ ಆದ ಮೇಲೆ ಈಗ ಯಕ್ಷಗಾನದ ಆಸಕ್ತಿ ಉಂಟು ಅವಳಿಗೆ. ಆಸಕ್ತಿ ಕ್ರಮೇಣ ಹುಟ್ಟಿಕೊಂಡಿದೆ. ಬರ್ತಾಳೆ, ನೋಡ್ತಾಳೆ ಯಕ್ಷಗಾನ, ಎಲ್ಲ ಯಕ್ಷಗಾನದ ಬಗ್ಗೆ ಎಲ್ಲ ಹೊರಗೆ ಒಳಗೆಲ್ಲ ಗೊತ್ತುಂಟು. ಅಂದರೆ ನಾನು ಹೇಳ್ತಾ ಇರ್ತೇನೆ ಅವಳ ಹತ್ರ ಹೋಗಿ. ಈಗ ಇವತ್ತು ಮನೆಗೆ ಹೋದ್ರೆ ನಿನ್ನೆ ಏನಾಗಿದೆ ಇಲ್ಲಿ, ಯಾರು ಯಾವ ವೇಷ ಮಾಡಿದ್ರೆ ಎಲ್ಲದನ್ನ ಅವಳ ಹತ್ರ ಹೇಳ್ತಾ ಇರ್ತೇನೆ, ಏನು ಹೇಳಿದ್ರು, ಏನೇ ಇದ್ರು ಕೂಡ ಎಲ್ಲ ವಿಚಾರ ಹೇಳ್ತೇನೆ. ಇನ್ನೊಂದು ಕಡೆ ಅಲ್ಲಿ ಸಂಪಾಜಿ ಅವರೇ, ದೇವಕರಯ್ಯ ಅವರೇ, ಈಗ ಯಕ್ಷಗಾನ ಅನ್ನುವಂಥ ವಿಚಾರಗಳು ಬಂದಾಗ ರಾತ್ರಿಯಲ್ಲಿ ಸಾಕಷ್ಟು ಕಾರ್ಯಕ್ರಮ ಇದೆ. ಒಂದು ಕಡೆಯಲ್ಲಿ ಸಂಸಾರವನ್ನು ನೋಡಬೇಕು, ಇನ್ನೊಂದು ಕಡೆಯಲ್ಲಿ ಪ್ರಯಾಣ ಆಗಿರ್ಬೋದು, ಇನ್ನೊಂದು ಕಡೆಯಲ್ಲಿ ನಿದ್ದೆ ಆಗಿರ್ಬೋದು. ಒಂದು ಕಡೆ ತಾವೇ ಹೇಳಿದ್ರಿ, ಕಲಾವಿದನನ್ನು ಆರೋಗ್ಯವನ್ನು ಕಾಪಾಡಿಕೊಂಡು ಯಕ್ಷಗಾನದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಕೂಡ ಬೆಳಿಬೋದು ಎನ್ನುವಂಥ ವಿಚಾರ. ಇದೆಲ್ಲ ಹೇಗೆ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾರೆ ಆಗ್ತದೆ? ಅಂದರೆ ಯಕ್ಷಗಾನಕ್ಕೆ ನಾವು ಬರುವ
ಸಂದರ್ಭದಲ್ಲಿ ಆದಷ್ಟು ಮನೆಯ ಜವಾಬ್ದಾರಿಗಳನ್ನು ಮೊದಲೇ ಪೂರೈಸಿರ್ತೇವೆ. ಅಂದರೆ ಈಗ ಒಂದು ವಾರ ಇನ್ನು ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಾದರೆ ಆ ಒಂದು ವಾರ ಮನೆಯಲ್ಲಿ ಏನೆಲ್ಲ ಆಗಬೇಕು ಅದನ್ನು ವ್ಯವಸ್ಥೆ ಮಾಡಿರ್ತೇವೆ. ಅಥವಾ ನಮ್ಮ ಮನೆಯಲ್ಲಿ ಈಗ ನನ್ನ ಮನೆಯಲ್ಲಿ ತಮ್ಮ ಇದ್ದಾನೆ, ಅವನ ಹತ್ರ ಹೇಳಿಬಿಟ್ಟು ಬರ್ತೇನೆ ನಾನು. ಅಥವಾ ತಾಯಿ ಇದ್ದಾರೆ, ಇವಳು ನನ್ನ ಮಿಸ್ಸಸ್ ಇದ್ದಾಳೆ, ಅವ್ರ ಹತ್ರ ಎಲ್ಲ ಹೀಗೆ ಮಾಡಿ ಅಂತ ನಾವು ಹೇಳಬೇಕು ಅಂತಾದರೆ ಮಾಡ್ತೇವೆ, ಇಲ್ಲದ್ರೆ ಅವರೇ ಮಾಡ್ತಾರೆ ಮನೆಯದು. ಅಷ್ಟೊತ್ತಿಗೆ ಮನೆಯದ್ದು ಇದು ಹೋಯ್ತು, ಮತ್ತೆ ಯಕ್ಷಗಾನದ್ದು ಮಾತ್ರ. ಹೌದು, ಇಲ್ಲಿಗೆ ಬಂದ ಮೇಲೆ ಈ ಪ್ರಪಂಚ ಯಕ್ಷಗಾನದ್ದು. ಯಕ್ಷಗಾನ ಮುಗಿಸಿ ಹೊರಗೆ ಬಂದರೆ ಮತ್ತೆ ಅಭಿಮಾನಿಗಳ ಹತ್ರ ಮನೆ ಅಷ್ಟೇ. ಓಕೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳಿಗೆ ದಿವಾಕರ ಸಂಪಾಜಿ ಅವರು ಉತ್ತರಗಳನ್ನು ಅಥವಾ ಸಾಕಷ್ಟು ಅಭಿಮಾನಿಗಳಿಗೆ ಒಂದಷ್ಟು ಪ್ರಶ್ನೆಗಳಿತ್ತು. ದಿವಾಕರ ಸಂಪಾಜಿ ಅವರ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲದಂತಹ ವಿಚಾರಗಳು ಏನಾದರೂ ಸಿಗ್ಬೋದೆನ್ನುವಂಥ ವಿಚಾರ, ಬಹುಶಃ ಇವತ್ತು ಅದಕ್ಕೆ ಸರಿಯಾಗಿರುವಂಥ ಉತ್ತರ ಸಂಪಾಜಿ ಅವರು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇನ್ನಷ್ಟು ಪ್ರಶ್ನೆಗಳಿದೆ, ಇನ್ನಷ್ಟು ವಿಚಾರಗಳನ್ನು ದಿವಾಕರ ಅವರ ಹತ್ರ ಕೇಳಲಿಕ್ಕಿದೆ. ಯಕ್ಷ ದಿಗ್ಗಜರು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮುಂದುವರಿಸುವ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ಯಕ್ಷ ದಿಗ್ಗಜರು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪಾಜಿಯ ದಿವಾಕರ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನಷ್ಟು ಪ್ರಶ್ನೆಗಳಿದೆ, ಅದನ್ನು ಕೇಳಿ ಮುಗಿಸುವ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ. ಹಾಗೆ ದಿವಾಕರ ಅವರೇ, ಈಗ ಆಗಿನ ಕಾಲದಲ್ಲಿ ಯಕ್ಷಗಾನಕ್ಕೆ ಇದ್ದಂತಹ ಮನ್ನಣೆ ಆಗಿರ್ಬೋದು, ಈಗಿನ ಕಾಲದಲ್ಲಿ ಯಕ್ಷಗಾನಕ್ಕಿರುವಂಥ ಮನ್ನಣೆ ಆಗಿರ್ಬೋದು, ಏನು ಹೇಳ್ತೀರಿ, ಏನು ವ್ಯತ್ಯಾಸ ಇತ್ತು? ಆವಾಗಿನ ಕಾಲದಲ್ಲಿ ಯಕ್ಷಗಾನ ಕಲೆಗೆ ಬೆಲೆ ಇತ್ತು ಮತ್ತು ಕಲಾವಿದನಿಗೂ ಬೆಲೆ ಇತ್ತು. ಆದರೆ ನೀವು ಹೇಳಿದಾಗ ಆವಾಗ ಇಷ್ಟು ಅನುಕೂಲತೆಗಳಿರಲಿಲ್ಲ. ಇಲ್ಲ, ಅಭಿಮಾನಿಗಳು ದೂರದಿಂದ ನೋಡ್ತಾರೆ, ಅಭಿಮಾನ ಉಂಟು ಅಂತೇಳಿ ಅಷ್ಟರಲ್ಲೇ ಹೋಗ್ತಿತ್ತು. ಈಗಿನ ಕಾಲದಲ್ಲಿ ಹಾಗಲ್ಲ. ಒಬ್ಬ ಕಲಾವಿದನ ಒಬ್ಬ ಅಭಿಮಾನಿ ಆದಂತಾದರೆ ಅವನ ಜೊತೆಗೆ ಯಾವತ್ತಿರ್ತಾರೆ ಅವರು. ಆ ಕಲಾವಿದನ ಏಳು ಬೀಳುಗಳಲ್ಲಿ ಎಲ್ಲದರಲ್ಲಿ ಸಹಕರಿಸ್ತಾರೆ. ಮೊದಲು ಹಾಗೆಲ್ಲ ಅವರ ಮನೆಗೆ ಹೋಗಿ ಮಾತಾಡ್ತಾ ಇದ್ರು ಅಷ್ಟೇ, ಒಳ್ಳೇದು ಮಾಡಿದ್ದಾನೆ ಇವತ್ತು ಇಂಥವ ಅಂತ ಅಷ್ಟೇ. ಆ ಕಲಾವಿದನ ಸಂಪರ್ಕ ಬಹಳ ಕಡಿಮೆ ಇತ್ತು ಅವಾಗೆಲ್ಲ. ಮತ್ತೆ ನೀವು ಹೇಳಿದಾಗೆ ಈಗಿನ ಹಾಗೆ ಮೊಬೈಲ್ ಫೋನು ಅದು ಯಾವುದು ಇರಲಿಲ್ಲಲ್ಲ ಅವಾಗ. ಅವರವರಷ್ಟಕ್ಕೆ ಮನಸ್ಸಿನಲ್ಲಿ ಆತ್ಮತೃಪ್ತಿ ಪಡ್ತಾ ಇದ್ರು ಒಂದು ಕಲಾವಿದನ ಬಗ್ಗೆ ಅಷ್ಟೇ. ಎಲ್ಲಾದ್ರೂ ದೂರದಲ್ಲಿ ನೋಡುವಾಗ ನಮಸ್ಕಾರ ಅಷ್ಟೇ ಅಷ್ಟೇ, ಅಲ್ಲಿಗೆ ಮುಗಿತಾ ಇತ್ತು. ಈಗ ಹಾಗಲ್ಲ. ಈಗ ಒಂದು ಪಾತ್ರ ಒಬ್ಬ ಕಲಾವಿದ ಒಳ್ಳೇದು ಮಾಡಿದಂತಾದ್ರೆ ಇಡೀ ವರ್ಷ ಮತ್ತೆ ಅವನಿಗೆ ಅಭಿಮಾನಿಗಳಿರ್ತಾರೆ, ಸಾಕಾಗ್ತದೆ ಅವರಿಗೆ ಅದು. ಎಲ್ಲೋ ಒಂದು ಕಡೆ ಇನ್ನೊಂದು ಮೇಳದಲ್ಲಿ ಕೆಲಸವನ್ನ ನಿರ್ವಹಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಚಾರಗಳನ್ನ ಕೇಳಿರುವಂಥದ್ದು. ಮೇಳದಲ್ಲಿ ಪಾತ್ರಗಳನ್ನ ಮಾಡಿರುವಾಗ ಏನೋ ಕೆಲವೊಂದು ಅವಘಡಗಳು ಆಗುವಂತ ವಿಚಾರ ಆಗಿತ್ತು. ಒಂದು ಕಡೆಯಲ್ಲಿ ಏನು ಆ ಒಂದು ನಿಮ್ಮ ಪಾತ್ರವನ್ನ ನಿರ್ವಹಿಸುವಂತ ಜವಾಬ್ದಾರಿ, ಇನ್ನೊಂದು ಕಡೆಯಲ್ಲಿ ಯಾವುದೋ ಒಂದು ಕಹಿ ಸುದ್ದಿ, ಹೋಗ್ಲೇಬೇಕಾದಂತಹ ತುರ್ತು ಅನಿವಾರ್ಯ ಅಂತ ಏನಾದ್ರು ಸನ್ನಿವೇಶ ಆಗಿತ್ತ? ಇಲ್ಲ, ಇಷ್ಟರವರೆಗೆ ನನಗಂಥದ್ದಾಗಲಿಲ್ಲ. ಆದರೆ ಬೇರೆ ಕಲಾವಿದರಿಗೆ ಆದದ್ದು ಗೊತ್ತೇ. ಆದರೆ ಎಷ್ಟೇ ಆದರೂ ಕಲಾವಿದ ರಂಗಕ್ಕೆ ಹೋದ ಮೇಲೆ, ರಂಗದಲ್ಲಿ ಇರುವಾಗ ಅವ ಅರ್ಧದಲ್ಲಿ ಬಿಟ್ಟು ಬಂದದ್ದು ಎಲ್ಲಿ ಇಲ್ಲ. ಯಾವುದಿಲ್ಲ. ಅದನ್ನು ಹೇಗಾದರೂ ಮಾಡಿ ಅವ ಪೂರೈಸಿ ಆಮೇಲೆ ಯಾವುದ್ರದ್ದು ನೀವೇ ಖುದ್ದಾಗಿ ನೋಡಿರುವಂತಹ ಸನ್ನಿವೇಶ ಯಾವುದಾದ್ರೂ ಇತ್ತ ಅಂತಹ ಒಂದು ವಿಚಾರ? ಏನಾದ್ರು ಇಲ್ಲ ಇಲ್ಲ ಅಂಥದ್ದಿಲ್ಲ. ಆದರೆ ಕೇಳಿದ್ದೇನೆ ನಾನು, ಹೀಗೆ ಆದದ್ದು ನೋಡಿದ್ದೇನೆ, ಕೆಲವರಿಗೆ ಹೇಳುವುದು ಕೇಳಿದ್ದೇನೆ. ನೇರವಾಗಿ ನಾನು ನೋಡಲಿಲ್ಲ ಅಂಥದ್ದು. ಆದರೆ ಅನುಭವ ಪ್ರಕಾರ ಇಷ್ಟರವರೆಗೆ ಯಾರು ಹಾಗೆ ಅರ್ಧದಲ್ಲಿ ಅಂದರೆ ಏನು ಮಾಡ್ತಾರೆ ಅಂದರೆ, ಅಂಥ ಸುದ್ದಿ ಒಂದು ಬಂತು ಅಂತಾದರೆ ಆ ಕಲಾವಿದನ ಪಾತ್ರ ಮುಗಿಯಲ್ಲಿಯವರೆಗೆ ಅದನ್ನು ಹೇಳುವುದಕ್ಕೆ ಕಾಯ್ತಾರೆ ಅವನಿಗೆ. ಎಲ್ಲ ಆದ್ಮೇಲೆ ಮತ್ತೆ ಹೇಳು. ಹೌದಾ, ಒಳಗೆ ಬಂದ ಮೇಲೆ ಹೀಗೆ ಹೀಗೆ ನೀವು ಸ್ವಲ್ಪ ಮನೆಯ ಕಡೆ ಹೋಗ್ಬೇಕಂತ ಮತ್ತೆ ಹೇಳ್ತಾರೆ. ವೇದಿಕೆಯಲ್ಲಿರುವಾಗಲೇ ಅಲ್ಲಿಗೆ ಆ ಸುದ್ದಿ ತಲುಪಿಸುವುದಿಲ್ಲ, ಇಲ್ಲ. ಆದ ಕಾರಣ ಪಾತ್ರವನ್ನು ಮುಗಿಸುವಲ್ಲಿವರೆಗೆ ಕಾಯ್ತಾರೆ ಅಂತ. ಅಲ್ಲಿ ರಂಗಕ್ಕೆ ಗೊತ್ತಾಗೋದಿಲ್ಲ, ಅದು ರಂಗಕ್ಕೆ ಗೊತ್ತಾಗೋದಿಲ್ಲ. ಸೊ ಇವತ್ತಿಗೂ ಕೂಡ ದಿವಾಕರ ಸಂಪಾಜಿ ಅವರು ಬಹಳಷ್ಟು ಇಷ್ಟಪಟ್ಟು ಮಾಡುವಂತಹ ಪಾತ್ರ ಯಾವುದು? ಬಹುಶಃ ಎಲ್ಲ ಕಲಾವಿದನು ಎನ್ನುವಂಥ ವಿಚಾರ ಬಂದು ಎಲ್ಲ ಪಾತ್ರಗಳು ಇಷ್ಟಪಟ್ಟೇ ಮಾಡಬೇಕಾಗಿರುತ್ತೆ. ಅದ್ರ ಜೊತೆಯಲ್ಲಿ ಬಹಳಷ್ಟು ಇಷ್ಟಪಟ್ಟಿರುವಂಥ ಪಾತ್ರ ಅಭಿಮನ್ಯು ಬಹಳ ಇಷ್ಟದ. ಇನ್ನೊಂದು ಅಭಿಮನ್ಯು ಅನ್ನುವಂಥ ವಿಚಾರಗಳು ಬಂದ, ಯಾಕಂತೇಳಿದ್ರೆ ಬಹುಶಃ ನನಗೂ ಕೂಡ ಉತ್ತರ ಅದೇ ಬೇಕಾಗಿತ್ತು ಏನಾಗೋದಿಲ್ಲ. ಅಭಿಮನ್ಯು ಪಾತ್ರದಲ್ಲಿ ನೀವು ತಾಯಿ ಜೊತೆ ಯುದ್ಧಕ್ಕೆ ಹೋಗ್ತೇನೆ ಅನ್ನುವಂಥ ವಿಚಾರಗಳು ಬಂದಾಗ ಇಡೀ ಪ್ರೇಕ್ಷಕ ವರ್ಗದವರನ್ನ ಎಲ್ಲೋ ಒಂದು ಕಡೆ ಬೇರೊಂದು ಲೋಕಕ್ಕೆ ಕರೆದೊಯ್ಯುವಂತಹ ಒಂದು ಪರಿಸ್ಥಿತಿ, ಯಾವ ಒಂದು ಸಂದರ್ಭ ಹೇಗೆ ಸಾಧ್ಯ? ಅದಂದ್ರೆ ಅಭಿಮನ್ಯು ಪಾತ್ರದಲ್ಲಿ ಕೆಲವೆಲ್ಲ ಭಾವನೆಗಳು ಬರಬೇಕು. ಅದರಲ್ಲಿ ಮೊದಲಿಗೆ ವೀರರಸ ಇರ್ತದೆ, ಆಮೇಲೆ ತಾಯಿ ಹತ್ರ ಬರುವಾಗ ದುಃಖರಸ ಇರ್ತದೆ, ಮತ್ತೆ ವೀರರಸಕ್ಕೆ ಬರಬೇಕು.
ಬಹುಶಃ ಅಭಿಮನ್ಯು ಪಾತ್ರ ಬರುವ ಪ್ರತಿ ಸಂದರ್ಭದಲ್ಲಿ ಕೂಡ ದಿವಾಕರ್ಯವರು ಕೂಗ್ತಾರೆ, ಅಳ್ತಾರೆ ಅನ್ನುವಂಥ ವಿಚಾರ. ಅಂದರೆ ಈಗ ಸುರುವಿಗೆ ರೋಷಾವೇಶದಲ್ಲಿ ಇರೋದು ಅದು ಈ ಪುಂಡು ವೇಷದ ಸ್ಪಿರಿಟ್ ಅಂತ ಲೆಕ್ಕ ಅಂತ ಇರಲೇಬೇಕು ಪುಂಡುವೇಷ ಮಾಡುವವನಿಗೆ. ಹಾಗೆ ಪುಂಡುವೇಷ ಮಾಡುವವರಿಗೆ ಭಾವನೆ ಬರುವುದು ಬಹಳ ಕಡಿಮೆ. ತಾಯಿಯಲ್ಲಿಗೆ ಬರುವಾಗ ಈ ಅಭಿಮನ್ಯುವಿನ ಕಲ್ಪನೆ ಇರುವಾಗ ಅದನ್ನು ನಾವು ನಮ್ಮ ಜಾಗದಲ್ಲಿ ನಿಂತು ನಾವು ಆಲೋಚನೆ ಮಾಡಬೇಕು. ಎದುರುಗಡೆ ಇರುವ ತಾಯಿ ಇದು ನಾನೇ ಅಂತೇಳಿ ಆಲೋಚನೆ ಮಾಡುವಾಗ ತನ್ನಿಂದ ತಾನೇ ಅದಕ್ಕೆ ಫೀಲಿಂಗ್ ಬಂದೇ ಬರ್ತದೆ ಸನ್ನಿವೇಶಗಳನ್ನು. ಖಂಡಿತ, ಯಾಕಂದ್ರೆ ಅಲ್ಲಿ ತಾಯಿಯಾದವಳು ಕೂಡ ಅಷ್ಟು ದುಃಖಿಸ್ತಾ ಇರ್ತಾಳೆ. ಅದಕ್ಕೆ ಸರಿಯಾಗಿ ಭಾಗವತರ ಹಾಡು ಬರ್ತದೆ ಹಿಂದಿಂದ, ಹೋದ ಮಗ ಮತ್ತೆ ಬರ್ತಾನ, ನೋಡ್ಲಿಕ್ಕೆ ಆಗ್ತದೆ ವಿಚಾರ. ಅದಕ್ಕೆ ಸರಿಯಾಗಿ ಅದಕ್ಕೆ ಶೂಟ್ ಆಗುವಂತ ಒಂದು ರಾಗ ಹಾಕಿರ್ತಾರೆ ಭಾಗವತರು ಅಲ್ಲಿ ಪದ್ಯಕ್ಕೆ. ಅಷ್ಟೊತ್ತಿಗೆ ಈ ಭಾವನೆ, ಈ ಹಾಡು ಮತ್ತೆ ಇದರಿನಲ್ಲಿರುವ ತಾಯಿ ಕಣ್ಣೀರು ಹಾಕೋದಾಗ ಆಟೋಮೆಟಿಕ್ ಆಗಿ ಬರ್ತದೆ. ಅದನ್ನು ನಾವು ಅನುಭವಿಸಬೇಕು. ನಾವು ಒಂದು ವೇಷ ಹಾಕಿದ್ದೇನೆ ಅಂತೇಳಿ ಹಾಗೆ ಆಲೋಚನೆ ಮಾಡಿಕೊಂಡಿದ್ರೆ ಆ ಭಾವನೆ ಬರುವುದಿಲ್ಲ. ಅದು ಅಭಿಮನ್ಯು ನಾನೇ ಅಂತ ಆಲೋಚನೆ ಮಾಡಿಕೊಳ್ಬೇಕು. ಹಾಗಾಗಿ ಅದಕ್ಕೆ ಸರಿಯಾಗಿ ಪ್ರೇಕ್ಷಕರು ಇರಬೇಕು. ಅಂದರೆ ಪ್ರೇಕ್ಷಕರು ಮೌನವಾಗಿ ಅದನ್ನೇ ಗಮನಿಸ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮತ್ತು ಜಾಸ್ತಿ ಆಗ್ತದೆ. ಅಲ್ಲಿರುವಂಥ ವಾತಾವರಣ ಕೂಡ ಹೌದು. ಮತ್ತೆ ಪ್ರೇಕ್ಷಕರು ಅವರಷ್ಟಕ್ಕೆ ಬೊಬ್ಬೆ ಹಾಕಿಕೊಂಡು ಗೊಂದಲ ಮಾಡಿಕೊಂಡಿದ್ರೆ ಆ ಭಾವನೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಸೊ ಬಹುಶಃ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ಹೆಸರನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರೇಕ್ಷಕ ವರ್ಗ ಎನ್ನುವಂಥದ್ದು ಖಂಡಿತ ಅದೇ ಮುಖ್ಯ. ಉತ್ತಮವಾಗಿರುವಂತಹ ಒಂದು ಪ್ರೇಕ್ಷಕರಿಲ್ಲದಿದ್ರೆ ಇವ ಕಲಾವಿದನಾಗುವುದು ಯಾರಿಗೆ? ಯಾವುದಿಲ್ಲ. ಯಾರ ಅಭಿಮಾನಿಗಳಿದ್ರೆ ಯಾಕೆ ಇವನು ಇದು ಎಲ್ಲೋ ಸ್ವಲ್ಪ ಆ ಒಂದು ಸನ್ನಿವೇಶವನ್ನ ಇಲ್ಲಿ ಏನಾದರೂ ಸ್ವಲ್ಪ ಹೇಳ್ಬೋದು. ಯಾವುದು? ಅಭಿಮನ್ಯು ಮತ್ತೆ ತಾಯಿ ಇರುವಂತ ವೇದಿಕೆಯಲ್ಲಿ ವೇಷ ಹಾಕದೆ ನಮಗೆ ವೇಷ ಹಾಕಿದ್ರೆ ವೇಷ ಅಂತಲ್ಲ, ಅದಕ್ಕೊಂದು ವೇದಿಕೆ ಅಂತ ಒಂದು ಚೌಕಟ್ಟು ಅಂತ ಉಂಟು. ಈಗ ಅದನ್ನೇ ನೀವು ಅಲ್ಲಿ ವೇಷ ಹಾಕಿ ನಾನು ಹಿಂದೆ ಕೂತ್ಕೊಂಡಿರುವಾಗ ನನ್ನ ಹತ್ರ ಮಾತಾಡು ಅಂತ ಹೇಳಿದ್ರೆ ಆ ಭಾವನೆ ಬರ್ಲಿಕ್ಕಿಲ್ಲ. ಹೀಗೆ ಮಾತಾಡ್ಬೋದು ಅಷ್ಟೇ, ಬೈ ಆಲ್ಟ್ ಮಾಡಿದಾಗ ಬರ್ಬೋದು ನಿಮಗೆ ಅಷ್ಟೇ. ಅದು ಆ ರಂಗದ ಒಳಗೆ, ಆ 4 ಕಂಬದ ಒಳಗೆ, ಅಲ್ಲಿ ನಮಗೆ ಹೊರಗಿನದ್ದು ಯಾವುದು ಪ್ರಪಂಚ ಇರುವುದಿಲ್ಲ, ಖಾಲಿ ಅಷ್ಟು ಮಾತ್ರ. ಅದು ಒಂದು ಯಾವುದೇ ಕಲಾವಿದನಿಗೆ ಒಂದು ಅನಾರೋಗ್ಯ ಇದ್ರು ಆ 4 ಕಂಬದ ಒಳಗೆ ಹೋಗುವ ಸರಿ ಆಗ್ತಾನೆ. ಮತ್ತೆ ಹೊರಗೆ ಬರುವ ಬೇಕಾದ್ರೆ ಮತ್ತೆ ಕಾಲು ನೋವು ಆಗ್ತದೆ. ಆದ್ರೆ ಅಲ್ಲಿ ಗೊತ್ತಾಗುದಿಲ್ಲ. ಎಲ್ಲೋ ಒಂದು ಕಡೆ ಬಹುಶಃ ದೇವರ ಆಶೀರ್ವಾದ. ಹೌದು, ದೇವರದ್ದೇ ಖಂಡಿತ. ಓಕೆ, ಇನ್ನೊಂದು ಕಡೆಯಲ್ಲಿ ಸಂಪಾಜೆಯಲ್ಲಿ ಒಂದು ದೊಡ್ಡ ಮಟ್ಟಿನ ಬಹುಶಃ ಎಲ್ಲರೂ ಮನಸ್ಸು ಮಾಡಿದ್ರೆ ಯಕ್ಷಗಾನದಲ್ಲಿ ಗಿನ್ನಿಸ್ ದಾಖಲೆ ಆಗ್ತಾ ಇತ್ತು ಏನೋ ಅಂತ ಗೊತ್ತಿಲ್ಲ ಬಹುಶಃ. ಸೊ ಅದಕ್ಕೇನು ಪೂರ್ವ ತಯಾರಿ ಅನ್ನುವಂಥದ್ದಿತ್ತ. ಇನ್ನೊಂದೆಡೆಯಲ್ಲಿ ದಿವಾಕರ್ ಸಂಪಾಜೆ ಅವರು ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಗಿರಿಕೆ ಹೊಡೆದು ನೀವು ಮತ್ತೆ ಚಂದ್ರಶೇಖರ್ ಅವರು ಸೇರಿ ಗಿರಿಕೆ, ಅಲ್ಲಿಂದ ಇನ್ನೂ ಸ್ವಲ್ಪ ಹೆಸರು ಜಾಸ್ತಿ ಆಯ್ತಾ ಅಂತ ಉಂಟು. ಖಂಡಿತ. ಏನು ಹೇಳ್ತೀರಿ ಅಂದ್ರೆ ಆಗಿನ ಸಂದರ್ಭ ಅಂದ್ರೆ ನಿಜವಾಗಿಯೂ ನಮಗಿಬ್ಬರಿಗೂ ಅಂಥದ್ದೊಂದು ಸಂದರ್ಭದಲ್ಲಿ ಸೃಷ್ಟಿ ಆಗ್ತದೆ ಎನ್ನುವುದೇ ಇಲ್ಲ, ಗೊತ್ತೇ ಇಲ್ಲ. ಯಾವುದು ಪೂರ್ವ ಸಿದ್ಧತೆ ಹಾಗೆ ಚೌಕಿಯಲ್ಲಿ ನಾವು ವೇಷ ಮಾಡ್ತಾ ಇರುವಾಗ ಅಂದ್ರೆ ಸಂಪಾಜೆಯಲ್ಲಿ ಪ್ರತಿ ವರ್ಷವೂ ನನಗೂ ಮತ್ತು ಚಂದ್ರಶೇಖರನಿಗೆ ಕಾಂಪಿಟೇಷನ್ ಅಂತ ಕೊಡುದು. ಅಂದ್ರೆ ದುರುದ್ದೇಶದಿಂದಲ್ಲ, ಅದು ಕಲಾವಿದರ ನಮ್ಮ ಯಜಮಾನ್ರು ಅಂದ್ರೆ ದನಿಗಳು ನಮ್ಮ ಶ್ಯಾಮ್ ಭಟ್ರು ಅವರು, ಅವ್ರಿಗೆ ಅಂಥದ್ದೆಲ್ಲ ಸ್ಪರ್ಧೆ ಕೊಡುವುದು ಅಂತ ಹೇಳಿದ್ರೆ ಬಹಳ ಒಂದು ಆಸಕ್ತಿ ಅವರಿಗೆ. ಅದಕ್ಕೆ ಸರಿಯಾದ ವ್ಯವಸ್ಥಿತವಾಗಿರುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅದಕ್ಕೆ ಯಾರಿಗೆ ಯಾರು ಜೊತೆ ಅಂತ ಅವ್ರು ನೋಡ್ತಾರೆ. ಚಂದ್ರಶೇಖರ ದಿವಾಕರ ಅಲ್ಲಿ ಬರುವ 100ರಲ್ಲಿ 90% ಪ್ರೇಕ್ಷಕರು ಆ ನಿರೀಕ್ಷೆಯಲ್ಲಿ ಇರ್ತಾರೆ. ಚಂದ್ರಶೇಖರ್ ಮತ್ತು ದಿವಾಕರ್ ಬಂದ್ರೆ ಏನಾದ್ರೂ ಒಂದು ಇವತ್ತು ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಬೇರೆ ಬೇರೆ ವಿಧದಲ್ಲಿ ನಾವು ಮುಂದಿನ ಕಳೆದ ವರ್ಷದಲ್ಲೆಲ್ಲ ಮಾಡಿದ್ದೇವೆ. ಅದಕ್ಕೆ ನಾನು ಚೌಕಿಯಲ್ಲಿ ವೇಷ ಮಾಡುವಾಗ ಅವನ ಹತ್ರ ಹೇಳಿದೆ, ಈ ವರ್ಷ ನಾವೇನು ಮಾಡೋದು ಅವ್ರೆ, ಮತ್ತೆ ನಮ್ಮನ್ನು ಒಟ್ಟಿಗೆ ಹಾಕಿದಾರಲ್ಲ, ಏನ್ ಮಾಡೋದು? ಇದು ಮಾತುಗಾರಿಕೆ ಆಗಿರುವಂತ ಚೌಕಿಯಲ್ಲಿ ಮೇಕಪ್ ಮಾಡ್ತಾ ಇರುವಾಗ ನಾವು ಏನ್ ಮಾಡೋಣ ಇವತ್ತು ಅಂತ ಏನಾದ್ರೂ ಒಂದು ಮಾಡ್ಬೇಕಲ್ಲ, ನಿರೀಕ್ಷೆ ಇರ್ತಾರೆ. ಅದಕ್ಕೆ ಅವ ಹೇಳಿದ, ಪ್ರತಿ ವರ್ಷ ಎಂಥದ್ದು ನಾವು ಪ್ರತಿ ವರ್ಷ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಈ ವರ್ಷ ಒಂದು ಕೆಲಸ ಮಾಡು, ನಾವೊಂದು 2 ಸಲ ಹಾರುವ, ಅಂದ್ರೆ ಒಮ್ಮೆ ನಾನು ಒಮ್ಮೆ ನೀನು, ಒಮ್ಮೆ ನಾನು ನೀನು, ಮತ್ತೆ ಅಲ್ಲಿಗೆ ತಿರುಗಿ ನಿಲ್ಲುವ ಸಾಕು ಈ ವರ್ಷಕ್ಕೆ ಅಂತ ಹೇಳಿದ. ಆಯ್ತು, ಇದೇ ತೀರ್ಮಾನದಲ್ಲಿ ಇಬ್ಬರದು ನಮ್ಮದು ರಂಗ ಪ್ರವೇಶ ಆಯ್ತು. ಒಮ್ಮೆ ಅವ ಹಾರಿದ, ಒಮ್ಮೆ ನಾನು ಹಾರಿದೆ, ಮತ್ತೊಮ್ಮೆ ಅಲ್ಲ ಸುರುವಿಗೆ ನಾನು ಹಾರಿದೆ, ಅವ ಹಾರಿದ, ನಾನು ಹಾರಿದೆ, ಅವ ಹಾರಲಿಲ್ಲ, ಅಲ್ಲಿ ತಿರುಗ್ಲಿಕ್ಕೆ ಶುರು ಮಾಡಿದ. ಎಲ್ಲೋ ಒಂದು ಕಡೆ ಸೂಚನೆ ಅಂತ ಏನಾದರೂ ಸಿಕ್ಕಿತ್ತ ತಮಗೆ? ಅಲ್ಲಲ್ಲ, ಅದು ತಿರುಗಿದಲ್ಲ, ಹೇಳಿದ ಮಾತಿನಲ್ಲಿ 2 ಸಲ ಹಾರಬೇಕು. ನಾನು 2 ಸಲ ಹಾರಿದ್ದೇನೆ, 1 ಸಲ ಹಾರಿ 2ನೇ ಸಲಕ್ಕೆ ತಿರುಗ್ಲಿಕ್ಕೆ ಶುರು ಮಾಡಿದವ. ಅಷ್ಟೊತ್ತಿಗೆ ಆಯ್ತು, ಏನೋ ಇವತ್ತು ಸ್ವಲ್ಪ ರಾಂಗ್ ತಗೊಂಡು ಹೋದ ಅಂತ, ಅಂದ್ರೆ ಕಾಂಪಿಟೇಷನ್ಗೆ ನಿಲ್ಲುವ ಲಕ್ಷಣ ಉಂಟು. ಅಲ್ಲಿಗೆ ನಾನು ತಿರುಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಇಬ್ರು, ಅವನು ತಿರುಗ್ತಾ ಇದ್ದಾನೆ, ನಾನು ತಿರುಗ್ತಾ ಇದ್ದೇನೆ. ಇದು ನಾನು ನಿಲ್ಲಿಸಬೇಕು ಅಂತ ಅವ ನಿಲ್ಲಿಸಬೇಕು ಅಂತ ನಾನು. ಇದು ಮುಂದುವರೆದ ಸಾಧಾರಣ ಒಂದು 5 ನಿಮಿಷ ಆಗುವಾಗ ಮತ್ತೆ ಸಭೆಯಿಂದೆಲ್ಲ ಪ್ರೇಕ್ಷಕರದು ಮತ್ತೆ ಹೇಗೂ ನಿಲ್ಲಿಸಲಿಕ್ಕೆ ಮನಸ್ಸು ಬರಲಿಲ್ಲ ನಮಗೆ. ಅದು ಆಟೋಮೆಟಿಕ್ ಆಗಿ ಹಾಗೆ ಆದಷ್ಟೇ, ಯಾವುದೇ ನಿರ್ಧಾರ ಇರಲಿಲ್ಲ, ಸೂಚನೆ ಇರಲಿಲ್ಲ. ಸರಿ, ಸುಮಾರು 1,000ಕ್ಕಿಂತಲೂ ಅದೇ 28 ನಿಮಿಷ ಅಂತ ಹೇಳ್ತಾರೆ. ಆದ್ರೆ 28 ನಿಮಿಷ ಅಂತ ಹೇಳಿದ್ರೆ ಸುದೀರ್ಘ ಒಂದು ಅರ್ಧ ಗಂಟೆಗಳ ಕಾಲ ಆಗಿರ್ಬೋದು. ಯಾಕೆಂದ್ರೆ ಅದು ನಮಗೆ ಇಬ್ಬರಿಗೆ ಸ್ಪರ್ಧೆ ಅಂತ ಗೊತ್ತಾದ ಮೇಲೆ ಅದನ್ನು ವಿಡಿಯೋ ಮಾಡಿದವರು ಹೆಚ್ಚಿನವರು ಇರುವುದು. ಅಲ್ಲಿವರೆಗೆ ಸ್ಟಾರ್ಟಿಂಗ್ ಮಾಡುವಾಗ ಯಾರಿಗೂ ಗೊತ್ತಿರಲಿಲ್ಲ ಈಗ ಆಗ್ತದೆ ಅಂತ ಸೂಚನೆ ಬರುವಾಗ ಮತ್ತೆ ಇದು ಮಾಡಿದ್ದು ಶುರು ಮಾಡಿದ್ರು. ಹೌದು.
ಸೊ ಆದ ನಂತರದಲ್ಲಿ ಸೊ ಯಾಕಂತ ಹೇಳಿದ್ರೆ ಅದು ಅದೇ ಅಷ್ಟು ತಿರುಗಿದ ಮೇಲೆ ಅದೇ ಆ ಸಂಪಾಜ ಯಕ್ಷೋತ್ಸವದಲ್ಲಿ ನಮ್ಮದು ಒಂದು ರೀತಿಯ ದಾಖಲೆ ನಾವು ಅಲ್ಲಿ ಮಾಡಿದ್ದೇವಲ್ಲ, ಅದರಿಂದ ಮೇಲೆ ನೀವು ಹೇಳಿದಾಗೆ ನಿಜವಾಗಿ ನಮಗೆ ಇಬ್ಬರಿಗೆ ಹೆಸರು ಪ್ರಸಿದ್ಧಿ ಬಂದದ್ದು ಹೆಚ್ಚು. ಎಲ್ಲರೂ ನಮ್ಮನ್ನು ಗುರುತಿಸುವ ಹಾಗೆ ಆಗಿದೆ. ಮತ್ತೆ ಯಕ್ಷ ಕ್ಷೇತ್ರದಲ್ಲಿ ಅಲ್ಲಿಂದ ಹೆಸರು ಹೌದು, ದಿವಾಕರ ಅಂದ್ರೆ ಯಾರು, ಚಂದ್ರಶೇಖರ್ ಅಂದ್ರೆ ಯಾರು ಅಂತ ಬಹಳ ಇದು ಪ್ರಚಾರ ಇದೆ. ಓಕೆ. ಸೊ ಎಲ್ಲೊಂದು ಕಡೆ ಮತ್ತೆ ಗಿರಿಕಿ ತಿರುಗಿ ಆದ ನಂತರ ಪಟ್ಟಕ್ಕೆ ಏರುವಾಗ ಒಂದ್ಸಲ ಬಿದ್ದಂಥದ್ದು ಕೂಡ ಇತ್ತು. ಬಹುಶಃ ಅದು ಚಂದ್ರಶೇಖರ್ ನೀವು ಅಂತ ಗೊತ್ತಿಲ್ಲ. ಚಂದ್ರಶೇಖರ್ ಅವ್ರು ಬಿದ್ದಿದ್ರು. ಹೌದು, ಒಮ್ಮೆ ಅಂದ್ರೆ ಬೀಳಲಿಲ್ಲ, ಹತ್ಲಿಕ್ಕೆ ಆಗ್ಲಿಲ್ಲ, ಮೇಲೆ ಹೋಗುವಾಗ ಮತ್ತೆ ರಿಟರ್ನ್ ಬಂದ. ಅದರಿಂದ ಮೇಲೆ ಮತ್ತೆ ನಾನು ಅದೇ ಹಾಗೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿತ್ತ ಆ ಸಂದರ್ಭಗಳಲ್ಲಿ? ಇಲ್ಲ ಇಲ್ಲ, ಅಂದ್ರೆ ಅವತ್ತು ನನಗೆ ಕಾಲು ನೋವಿತ್ತು. ನಾನು ವೇಷವೇ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ ನಮ್ಮ ಯಜಮಾನ್ರ ಹತ್ರ. ಇದೆ ನನ್ನ ಈ ಬೆರಳು ಹೆಬ್ಬೆರಳು ಇಷ್ಟು ದಪ್ಪಾಗಿತ್ತು ತನ್ನಿದ್ದಾನೆ. ಮತ್ತೆ ಏನು ಮಾಡೋದು ಅಂತ ಸಾಯಂಕಾಲ ಜೋರಾಗಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಅಲ್ಲಿ ನಮ್ಮ ಊರಿನಲ್ಲಿ ಒಬ್ರು ಅವರು ಯಕ್ಷಗಾನದ ಅಭಿಮಾನಿ ಡಾಕ್ಟ್ರು, ಅವ್ರು ಏನೋ ಒಂದು ಟ್ಯಾಬ್ಲೆಟ್ ಕೊಟ್ಟರು. ನನ್ನ ಹತ್ರ ಹೇಳಿದ್ರು ವೇಷ ಹೋಗೋದಕ್ಕಿಂತ 2 ಗಂಟೆ ಮೊದಲು ಈ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಹಾಗೆ ನಾನು ಮೇಕಪ್ ಕೂತ ಮೇಲೆ ಟ್ಯಾಬ್ಲೆಟ್ ತಿಂದು ಸ್ಟೇಜಿಗೆ ಹೋದ ಮೇಲೆ ನನಗೆ ಏನಿರಲಿಲ್ಲ, ನೋವು ಇದು ಯಾವುದು. ಅದೇ ನಾವು ಗಿರಿಕೆ ಯಾಕೆ ಮತ್ತೆ ನಾನು ಮನೆಗೆ ಹೋಗುವ, ಮತ್ತೆ ನಾನು ಇದು ಗಾಡಿ ಮಾಡಿಕೊಂಡೆ ಹೋದ್ದು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ವಾಪಸ್. ಹಾಗೆ ಅದು ದೇವರ ದಯ ಅಂತ. ಓಕೆ. ವೀಕ್ಷಕರೇ, ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮದಲ್ಲಿ ದಿವಾಕರ ಸಂಭಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ಹೇಳಿರುವಂಥದ್ದು ಏನೋ ಒಂದು ಸಂಪಾಜೆಯಲ್ಲಿ ಯಕ್ಷೋತ್ಸವ ಏನಿದೆ ಅದರಲ್ಲಿ ಒಂದು ದಾಖಲೆಯ ಏನೊಂದು ಗಿರಿಕೆ ಹೊಡೆಯುವಂಥ ವಿಚಾರ ಆಗಿರ್ಬೋದು. ಸೊ ಅದು ಹೇಗೆ ಸಿದ್ಧತೆ ಆಗಿತ್ತು ಅನ್ನುವಂಥ ವಿಚಾರಗಳು ಖುದ್ದಾಗಿ ಅವರೇ ಅದಕ್ಕೆ ಹೇಗೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ಹೇಳಿದರು. ಸಾಕಷ್ಟು ಪ್ರಶ್ನೆಗಳಿದೆ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ದಿವಾಕರ ಸಂಪಾಜಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೀಕ್ಷಕರ, ವಿರಾಮದ ಬಳಿಕ ಮತ್ತೆ ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ದಿವಾಕರ ಸಂಪಾಜಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಹಾಗೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವಿರುವಂಥದ್ದು. ಎಲ್ಲೋ ಒಂದು ಕಡೆ ದಿವಾಕರ ಸಂಪಾಜಿ ಅವರೇ, ಯಕ್ಷಗಾನ ಕ್ಷೇತ್ರದಲ್ಲಿ ಸುದೀರ್ಘ ಪಯಣದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಆಘಾತಕಾರಿಯಾಗಿರುವಂಥ ದುಃಖಕರವಾಗಿರುವಂಥ ಪರಿಸ್ಥಿತಿ ಯಾವಾಗಾದರೂ ಬಂದಿತ್ತು? ಅದೇ ಅಂದರೆ ಯಕ್ಷಗಾನದಲ್ಲಿ ನನಗೆ ಬಹಳ ಒಂದು ಆಘಾತ ಆದ ಸನ್ನಿವೇಶ ಹೇಳಿದರೆ, ನಾನು ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಅಂದರೆ ನನಗೆ ಬಹಳ ಆಧಾರ ಆಗಿದ್ದರು. ಅಂದರೆ ಅರ್ಥಗಾರಿಕೆಯ ಬಗ್ಗೆ ಎಲ್ಲ ಬಹಳ ಸೊಗಸಾಗಿ ನನಗೆ ಹೇಳಿಕೊಡ್ತಾ ಇದ್ದವರು ಎಂಪೆಕಟ್ಟೆ ರಾಮಯ್ಯ ಅಂತ. ಮೇಳದಲ್ಲಿರುವಾಗ ಅಂದರೆ ಕಳಸದಲ್ಲಿ ಆಟ ಆಗ್ತಾಯಿತ್ತು ಅವತ್ತು ನಮ್ಮ ಕ್ಯಾಂಪು. ಇನ್ನೇನು ಸಾಯಂಕಾಲ ಅವರು ಬರಲಿಕ್ಕೆ ಅಲ್ಲಿಗೆ ಅಂದರೆ ರಜೆಯಲ್ಲಿದ್ದರು 2-3 ದಿನ ಅಸೌಖ್ಯದಿಂದ. ಸಾಯಂಕಾಲ ಬರಬೇಕು ಅಂತ ಆದವರು ಸಾಯಂಕಾಲ ಫೋನ್ ಬಂತು ಅವರು ತೀರಿ ಹೋದರು ಅಂತ. ಅದು ಇವತ್ತಿನವರೆಗೆ ಮರೀಲಿಕ್ಕೆ ಆಗುವುದಿಲ್ಲ ಅದು. ಇನ್ನೊಂದೆಡೆಯಲ್ಲಿ ಎಲ್ಲೋ ಒಂದು ಕಡೆ ಅತ್ಯಂತ ಖುಷಿ ಕೊಟ್ಟಂಥ ವಿಚಾರ ಎನ್ನುವಂಥ ವಿಚಾರ, ಅತ್ಯಂತ ಖುಷಿ ಕೊಟ್ಟ ಸಂದರ್ಭ ಅಂತ ಹೇಳಿದರೆ ಸಂಪಾಜೆ ಯಕ್ಷೋತ್ಸವದಲ್ಲಿ 25 ವರ್ಷ ನಿರಂತರವಾಗಿ ವೇಷ ಮಾಡಿದಂತಹ ಕಲಾವಿದರಿಗೆಲ್ಲ ಸನ್ಮಾನ ಅಂತ ಶಾಮಟ್ರವರು ಆಯ್ಕೆ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ, ನನ್ನನ್ನು ಆಯ್ಕೆ ಮಾಡಿದ್ರು. ಅದರಲ್ಲಿ ಒಂದು ಸಂಪಾಜೆ ಯಕ್ಷೋತ್ಸವದಲ್ಲಿ ನನ್ನ ದನಿಗಳು ನನಗೆ ಸನ್ಮಾನ ಆಯೋಜಿಸಿದ್ದು. ಮಾತ್ರ ಸನ್ಮಾನ ಮಾಡಿದವರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು. ಅಂದರೆ ನಾನು ಅಲ್ಲಿ ಕಲಿತವರು, ನನ್ನ ಮೊದಲ ದನಿಯವರು. ಯಕ್ಷಗಾನದಲ್ಲಿ ಪಾದಾರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಮತ್ತೆ ಮುಂದುವರಿಸಲಿಕ್ಕೆ ನನ್ನನ್ನು ಮುಂದುವರಿಸಿದವರು ಶ್ಯಾಂಭಟ್ರು. ಆ ಮುಂದುವರಿಸಿದಂಥ ನನ್ನ ದನಿಗಳು ಶ್ಯಾಂಭಟ್ರವರು ಈ ಸನ್ಮಾನವನ್ನು ಆಯೋಜಿಸಿದ್ದು, ನನಗೆ ಸನ್ಮಾನಿಸಿದ್ದು ವೀರೇಂದ್ರ ಹೆಗ್ಡೆ ಅವರು. ಇದಕ್ಕಿಂತ ದೊಡ್ಡ ಸಂತೋಷ ಮತ್ತೆ ಏನುಂಟು? ಎಲ್ಲೋ ಒಂದು ಕಡೆ ಬಹಳ ಸಂತೋಷ ಆಗಿದೆ ಅವತ್ತು. ಎಲ್ಲೋ ಒಂದು ಕಡೆ ಯಕ್ಷಗಾನ ರಂಗದಲ್ಲಿ ಇಷ್ಟ ತನಕ ಮಾಡಿದಂತಹ ಸಾಧನೆಗೆ ಎಲ್ಲೋ ಒಂದು ಕಡೆ ಖುಷಿ ಕೊಟ್ಟಿದೆ. ಅದು ಇಬ್ಬರು ನನ್ನ ದನಿಗಳೇ ಇದು ಮಾಡಿದ್ರಲ್ಲ, ಅದು ಅದಕ್ಕಿಂತ ಅದು ಅಂಥ ಸಂದರ್ಭ ಇನ್ನು ಸಿಗ್ಲಿಕ್ಕಿಲ್ಲ. ಓಕೆ. ಇನ್ನೊಂದು ಎಲ್ಲರೂ ಕೂಡ ಕೇಳ್ತಾರೆ, ನಾನು ಈ ಕ್ಷೇತ್ರದಲ್ಲಿ ಇಲ್ಲದಿದ್ದರೆ ಬೇರೆ ಕ್ಷೇತ್ರದಲ್ಲಿ ಏನಾಗ್ತಿದೆ ಅನ್ನೋಂಥ ವಿಚಾರ. ಹಾಗೆ ದಿವಾಕರ ಸಂಪಾಜಿ ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದರೆ, ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಇವತ್ತು ಇರದಿದ್ದರೆ ಮುಂದಿನ ಆಯ್ಕೆ ಇಲ್ಲ, ಆಯ್ಕೆ ಮಾಡುವಂಥ ಬುದ್ಧಿ ಬೆಳೆಯುವ ಮೊದಲೇ ನಾನು ಯಕ್ಷಗಾನಕ್ಕೆ ಕಾಲಿಟ್ಟಾಗಿದ್ದಲ್ಲ. ಆವಾಗ ಇನ್ನು ಏನು ಬೇರೆ ಏನು ಅಂತ ಏನಿರಲಿಲ್ಲ, ಯಕ್ಷಗಾನ ಒಂದೇ ಇದ್ದದ್ದು. ಯಕ್ಷಗಾನ ಒಂದೇ. ಯಕ್ಷಗಾನಕ್ಕೆ ಬಂದ ಮೇಲೆ ಯಕ್ಷಗಾನ ಇಲ್ಲಿವರೆಗೆ. ಇದರೊಟ್ಟಿಗೆ ಚಟುವಟಿಕೆ ಕೃಷಿ ಅಂತ ಹೌದು, ಕೃಷಿ ಉಂಟು. ಮಳೆಗಾಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತೇನೆ ನಾನು, ತೋಟದಲ್ಲಿ ಗದ್ದೆಯಲ್ಲಿ ಕೃಷಿ ಅದರಲ್ಲಿ ಎಲ್ಲ ತೊಡಗಿಕೊಳ್ಳುತ್ತೇನೆ. ಮತ್ತೆ ಹೆಚ್ಚಾಗಿ ಈಗ ಮಳೆಗಾಲದಲ್ಲಿ ಪುರ್ಸೋತಿರುವುದಿಲ್ಲ, ಕಾರ್ಯಕ್ರಮ ನಿರಂತರವಾಗಿ ಹೋಗುದು ಬರೋದು. ಹೌದು, ಬೊಂಬೈ ಆ ಕಡೆ ಈ ಕಡೆ ಎಲ್ಲ ಹೋಗ್ಲಿಕ್ಕೆ ಇರ್ತದೆ ಹಾಗೆ.
ವಿದೇಶಗಳಲ್ಲಿ ಹೋದಾಗ ಅಲ್ಲಿ ಆದಂಥ ಅನುಭವಗಳ ಬಗ್ಗೆ ಏನು? ಒಳ್ಳೆಯ ಅನುಭವ ಆಗಿದೆ. ಇಲ್ಲಿಯ ಪ್ರೇಕ್ಷಕರಿಗೆ ಅಲ್ಲಿಗೆ ಪ್ರೇಕ್ಷಕರಿಗೆ ಇರುವಂಥ ವ್ಯತ್ಯಾಸ ಹಾಗೇನಾದ್ರೂ ಇದೆ? ವ್ಯತ್ಯಾಸ ಏನಿಲ್ಲ. ಪ್ರೇಕ್ಷಕರಂದ್ರೆ ಅಲ್ಲಿಯ ಪ್ರೇಕ್ಷಕರು ಕೂಡ ಇಲ್ಲಿಯವರೇ, ಹೌದು, ಅಲ್ಲಿ ಇರುವುದು ನಮ್ಮ ಇಲ್ಲಿಯವರೇ ಇರುವುದು. ಆದರೆ ಇಲ್ಲಿಂದ ಅಲ್ವಾ ಅವರು ನೋಡುವಂಥ ವರ್ಗ, ಅವರಿಗೆ ಒಂದು ತಾಳ್ಮೆ ಅಂತ ಇರುವುದು ಮಾತ್ರ ಅಷ್ಟೇ. ಒಂದು 2 ಗಂಟೆ 3 ಗಂಟೆ. ಇಲ್ಲಿಯವರಾದ್ರೆ ಬಂದರೆ ಬೆಳಿಗ್ಗೆವರೆಗೂ ಏನಾದರೂ ಕೆಲಸ ಇಲ್ಲದಿದ್ರೆ ಕೂತ್ಕೊಳ್ತಾರೆ, ನೋಡುವ ಯಕ್ಷಗಾನ ಅಂತ ಹೇಳ್ತಾರೆ. ಅಲ್ಲಿ ಅವರಿಗೆ ಒಂದಿಷ್ಟು ಸೀಮಿತ ಅವಧಿ ಅಂತ ಉಂಟು. ಮತ್ತೆ ಕಲಾವಿದರನ್ನೆಲ್ಲ ಒಳ್ಳೆ ಗೌರವದಿಂದ ನೋಡ್ತಾರೆ ಮಾತ್ರ ಅವರು. ನಮ್ಮ ಊರಿಂದ ಬಂದವರು, ಹಾಗೆ ನಮ್ಮ ದೇಶದಿಂದ ಬಂದವರು, ಅಭಿಮಾನ ಇರ್ತದೆ. ಓಕೆ. ಸೊ ಯಕ್ಷಗಾನದ ಜೊತೆಯಲ್ಲಿ ಕೃಷಿಯನ್ನು ಹೇಳಿದ್ರಿ, ಅದು ಬಿಟ್ಟು ಬೇರೆ ಹವ್ಯಾಸಗಳಾಗಿರ್ಬೋದು, ಆಸಕ್ತಿಗಳಾಗಿರ್ಬೋದು, ಸಿಗುವಂಥ ಸಮಯದಲ್ಲಿ ನಾನು ಪೇಪರು ಓದ್ತಾ ಇರ್ತೇನೆ. ಅಂದರೆ ಅದರಲ್ಲಿ ಏನಾದರೂ ವಿಷಯಗಳು ಸಿಗ್ತಾ ಇರ್ತದೆ ನಮಗೆ. ಮತ್ತೆ ಟಿವಿ ನೋಡ್ತಾ ಇರ್ತೇನೆ. ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡುವಂಥ ಅಂಥದ್ದೇನುಂಟು ಅಂತ ಹುಡುಕ್ತೇನೆ, ಅದನ್ನು ಹುಡುಕಿ ಅದನ್ನು ನೋಡ್ತಾ ಇರ್ತೇನೆ. ಓಕೆ. ಸೊ ಕಾರ್ಯಕ್ರಮದ ಬಹುಶಃ ಕೊನೆಯಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಮತ್ತೆ ನಿಮ್ಮೊಟ್ಟಿಗೆ ಇರುವಂಥ ಕಲಾವಿದರಾಗಿರ್ಬೋದು ಅಥವಾ ಬೇರೆ ಕಿರಿಯ ಕಲಾವಿದರುಗಳಿಗೆ ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟ? ಕಿರಿಯ ಕಲಾವಿದರಿಗೆ ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ, ಮೊದಲಿನವರು ಅಂದರೆ ಈಗ ಇರುವ ಎಲ್ಲ ಹಿರಿಯ ಕಲಾವಿದರು 1 ರಿಂದ 2 3 4 5 ಹಾಗೆ ಸ್ಟೆಪ್ ಬಂದವರು 10ಕ್ಕೆ ತಲುಪಿದ್ದು. ಈಗ ಹೆಚ್ಚಿನ ಯುವ ಕಲಾವಿದರು 1 ರಿಂದ ನೇರವಾಗಿ 10ಕ್ಕೆ ಜಂಪ್ ಮಾಡೋದು. ಅದರ ಮಧ್ಯದಲ್ಲಿ 1ರಲ್ಲಿ ಏನುಂಟು, 2ರಲ್ಲಿ ಏನುಂಟು, 3ರಲ್ಲಿ ಏನುಂಟು ಯಾರಿಗೂ ಗೊತ್ತಿಲ್ಲ. ಅಂದರೆ ಏನೋ ಒಂದಿಷ್ಟು ನಾಟ್ಯ ಕಲಿತ ಕೂಡಲೇ ನಾನು ಅಭಿಮನ್ಯು ಮಾಡುವುದು ಅಂತೇಳಿ ಹೊರಡೋದವರು. ಆ ಅಭಿಮನ್ಯು ಮಾಡಬೇಕಿದ್ರೆ ಯಾವ ದಾರಿಯಿಂದ ಬರಬೇಕು ಅಂತ ಹೇಳಿದ್ರು ಅವರಿಗೆ ಗೊತ್ತೇ ಇರೋದಿಲ್ಲ. ಕೆಲವರಿಗೆ ಅಭಿಮನ್ಯು ತಂದೆ ಯಾರು ಅಂತ ಹೇಳಿದ್ರು ಹೇಳಲಿಕ್ಕೂ ಗೊತ್ತಿರೋದಿಲ್ಲ. ಅದು ಅಭಿಮನ್ಯು ಮಾಡ್ತಾನೆ ನಾವು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದರ ಅನುಭವ ಇಲ್ಲ ಅಂತ. ನಾನು ಹೇಳಿದಲ್ಲ, ಈ 2 3 4 5 6 7 8 ಅಂತ ಹೇಳೋದು ಅದು ಅನುಭವ, ಅದರ ಮೆಟ್ಟಲು. ಅದನ್ನು ಮಾಡಿಕೊಂಡು ಬಂದು 10ಕ್ಕೆ ಒಂದು ಅಭಿಮನ್ಯು ಮಾಡಿದರೆ ಅವನಿಗೆ ಅದರ ಸಂಪೂರ್ಣ ಪರಿಜ್ಞಾನ ಇರ್ತದೆ. ಈಗ ಆಗಲ್ಲ, ಏನೋ ಒಂದು ಸ್ವಲ್ಪ ಯಾರು. ಮತ್ತು ಈಗ ಗುರುಗಳು ಹಾಗೆ ಕೆಲವರು ನಿಜವಾಗಿ ಅವರಿಗೇ ಕುಣಿಲಿಕ್ಕೆ ಗೊತ್ತಿಲ್ಲದವರು ಒಳ್ಳೊಳ್ಳೆ ಗುರುಗಳಾಗಿದ್ದಾರೆ. ಈಗ ನಿಜವಾಗಿ ಎಲ್ಲವನ್ನೂ ಗೊತ್ತಿದ್ದ ಗುರುಗಳು ಎಷ್ಟೋ ಮಂದಿ ಇದ್ದಾರೆ, ಸಂಪ್ರದಾಯದಿಂದ ಕಲಿತವರು. ಅದೇ ರೀತಿಯಾಗಿ ಕಲಿಸುವ ಗುರುಗಳಿದ್ದಾರೆ. ಈಗ ಆಗಲ್ಲ, ನಾನು ಗುರು ಎಲ್ಲರೂ ಗುರುಗಳೇ. ಹೌದು, ಅವನ ವೇಷ ಇಲ್ಲಿ ವೇದಿಕೆಯಲ್ಲಿ ನೋಡಿದರೆ ಯಾರಿಗೂ ಬೇಡ ಅಲ್ಲ, ಆಕ್ಷೇಪ ಅಲ್ಲ ಇದು. ಇಂಥವರು ಅಂದರೆ ಎಲ್ಲ ಕಾಲೇಜುಗಳಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ, ಈಗ ಎಲ್ಲ ಕಡೆಯಲ್ಲಿ ಕ್ಲಾಸ್ಗಳಾಗ್ತಾ ಉಂಟು. ಬಹುಶಃ ಈ ಬೆಳವಣಿಗೆಯಿಂದ ಒಳ್ಳೆಯದಲ್ಲ ಯಕ್ಷರಂಗಕ್ಕೂ ಕೂಡ ಎಲ್ಲೋ ಒಂದು. ಯಾಕಂದರೆ ನಾಟ್ಯ ಕಲಿಸುವುದಂದ್ರೆ ಶುರುವಿಗೆ ಬಾಲಪಾಠದಿಂದ ಬರಬೇಕದು. ಇಲ್ಲಿ ಆಗಲ್ಲ. ನಾಳ್ದು ನಮ್ಮ ವಾರ್ಷಿಕೋತ್ಸವಕ್ಕೊಂದು ಯಕ್ಷಗಾನ ಉಂಟು, ಏನು ಅಭಿಮನ್ಯು ಕಾಳಗ, ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕಲಿಸ್ತಾರೆ. ಆದರೆ ಆ ಮಕ್ಕಳು ಏನು ಮಾಡ್ತಾರೆ, ಅಷ್ಟು ಕಲಿತ ಮೇಲೆ ನಾವು ಯಕ್ಷಗಾನ ಕಲ್ತಿದ್ದೇವೆ ಅಂತ ಹೇಳ್ತಾರೆ. ಕಲ್ತಾಗಿದೆ ನಾವು ಅಂತ, ನಮ್ಮ ಗುರುಗಳು ಇಂಥವ್ರು ಅಂತ ಹೇಳ್ತಾರೆ. ಅಂಥವರು ಈ ಸಂಪರ್ಕಕ್ಕೆ ಬರುವಾಗ, ಅಂದರೆ ಈ ಯಕ್ಷಗಾನದ ತಿರುಗಾಟಕ್ಕೆ ಬರುವಾಗ ಸೋಲ್ತಾರೆ ಪಾಪ. ಹಿಂದೆ ಮುಂದೆ ಗೊತ್ತಿರುವುದಿಲ್ಲ. ಬಹುಶಃ ಅದು ಅವ್ರದ್ದು ತಪ್ಪಲ್ಲ ಅಂತ. ಅವ್ರದ್ದು ತಪ್ಪಲ್ಲ, ಅವರಿಗೆ ಯಾರು ಹೇಳಿಕೊಟ್ಟಿದ್ದಾರೆ ಅಲ್ಲ, ಅವರದ್ದು ತಪ್ಪಲ್ಲ, ಹೇಳಿ ಕೊಡುವವ್ರದ್ದು ತಪ್ಪಲ್ಲ. ಆದರೆ ಅಂಥ ಸಂದರ್ಭ ಸೃಷ್ಟಿ ಆಗಬಾರ್ದು ಅಂತ. ಈಗ ಒಬ್ಬರಿಗೆ ಒಂದು ನಾಟ್ಯ ಕಲಿಸಬೇಕು ಅಂತ ಹೇಳುವಾಗ ಅದು ಕ್ರಮ ಪ್ರಕಾರವೇ ಕಲಿಸಬೇಕು. ಈಗ ನನ್ನ ಲೆಕ್ಕದಲ್ಲಿ ಒಬ್ಬ ಕಲಾವಿದ ಆಗಬೇಕು ಅಂತಿದ್ರೆ, ಅಂದರೆ ಬಾಲವೇಷ ಮಾಡುವ ಕಲಾವಿದ ಆಗಬೇಕಿದ್ರೆ ಕಡಿಮೆ ಪಕ್ಷ 1 ವರ್ಷ ಆದರೂ ನಾಟ್ಯಾಭ್ಯಾಸ ಮಾಡಬೇಕು. ಹೌದು, ಸಭಾಲಕ್ಷಣ ಉಂಟು, ಅದನ್ನು ಕಲಿಬೇಕು ಮೊದಲು. ಸಭಾಲಕ್ಷಣ ಅಂತ ಉಂಟು ಶುರುವಿಗೆ, ಅದನ್ನು ಕಲಿತ ಮೇಲೆ ಅದರಲ್ಲಿ ಎಲ್ಲದೂ ಬರ್ತದೆ. ಇದು ಈ ಯಕ್ಷಗಾನಕ್ಕೆ ಮತ್ತೆ ಅಭಿಮನ್ಯು ಮಾಡುವಂಥ ನಾಟ್ಯಗಾರಿಕೆಯು ಅದರಲ್ಲಿ ಬರ್ತದೆ. ಅದನ್ನು ಈಗ ಅದು ಸಭಾಲಕ್ಷಣ ಯಾರೂ ಕಲಿಸೋದಿಲ್ಲ. ನೇರವಾಗಿ ಯಕ್ಷಗಾನ ವೇಷ ಮಾಡಲಿಕ್ಕೆ, ಪ್ರವೇಶ, ಕುಣಿಲಿಕ್ಕೆ, ಹಾರಲಿಕ್ಕೆ ಅಷ್ಟೇ ಗೊತ್ತಿರೋದು ಮಕ್ಕಳಿಗೆ. ಸಭಾಲಕ್ಷಣ ಏನು ಅಂತ ಹೇಳಿದರೆ ಅಂಥದ್ದೊಂದು ಉಂಟು ಅಂತ ಹೇಳ್ತಾರೆ ಹಾಗೆ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ದಿವಾಕರ ಸಂಪಾಜಿ ಅವರು, ಸೊ ಬಹುಶಃ ಸುದೀರ್ಘ ಪಯಣ, 35 ವರ್ಷಗಳ ಅನುಭವ, ಅದರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾರೆ ವಯಸ್ಸು ಆದ ಹಾಗೆ ಸ್ವಲ್ಪ ಪುಂಡು ವೇಷಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ಬೋದು, ದೇಹ ಆರೋಗ್ಯ ಅಷ್ಟು ಸ್ಪಂದಿಸುವುದಿಲ್ಲ ಅನ್ನುವಂಥ ವಿಚಾರ. ಸೊ ಮುಂದೆ ಅಂದರೆ ನನಗೆ ಈಗ ಎಲ್ಲ ಪ್ರೇಕ್ಷಕರಲ್ಲಿ ಅಂದರೆ ನನಗೆ ಒಂದು ಅಭಿಪ್ರಾಯ ಉಂಟು ನನ್ನದ್ದೇ. ಪುಂಡುವೇಷ ನನಗೆ ಎಲ್ಲಿವರೆಗೆ ಕೊಡ್ತದೆ ಅಲ್ಲಿವರೆಗೆ ಪುಂಡುವೇಷದಲ್ಲೇ ಹೋಗುದು. ಹಾಗೆಂತ ನಾನು ಕಿರೀಟವೇಷ ಮಾಡದವನಲ್ಲ. ನಾನು ಧರ್ಮಸ್ಥಳ ಮೇಳದಲ್ಲಿ ಇರುವಾಗ ಕಿರೀಟವೇಷ ಮಾಡ್ತಾ ಇದ್ದೆ. ಸಾಧಾರಣ ಎಲ್ಲ ವೇಷಗಳು ಮಾಡಿದ್ದೇನೆ ಕಿರೀಟವೇಷ. ಅದರಿಂದ ಮೇಲೆ ಅದೇ ನಾನು ಹೇಳಿದಲ್ಲ, ಎಡನೀರು ಮೇಳಕ್ಕೆ ನಾನು ಬಂದಾಗ ನಮ್ಮ ಮೇಳದ ಯಜಮಾನರಿಗೆ ನಾನು ಕಿರೀಟವೇಷ ಮಾಡುವುದು ಇಷ್ಟ ಇರಲಿಲ್ಲ. ನೀನು ಪುಂಡುವೇಷ ಮಾಡಬೇಕು, ಯಾವುದೇ ಕಾರಣಕ್ಕೆ ನನಗೆ ಕಿರೀಟವೇಷ ಕೊಡುವುದೇ ಇಲ್ಲ. ಒಂದು ವೇಳೆ ಅನಿವಾರ್ಯವಾಗಿ ನಾನು ಮಾಡಿದ್ರು ನನಗೆ ಜೋರು, ನಿನ್ನ ಹತ್ರ ಅದನ್ನು ಮಾಡಲಿಕ್ಕೆ ಹೇಳಿದ್ಯಾರು, ನೀನು ಪುಂಡುವೇಷ ಮಾಡಬೇಕು, ಕೆಲಸದಿಂದ ಬೀಳ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ಅದನ್ನೇ ಮಾಡ್ತಾ ಇದ್ದೇನೆ. ಮತ್ತು ಪ್ರೇಕ್ಷಕ ವರ್ಗದವರಿಗೆ ಯಾಕೆ ಇವನ ಪುಂಡುವೇಷ ಈಗ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತ ಯಾವಾಗ ಅನ್ನಿಸ್ತದ, ಅದು ನನಗೆ ಯಾವಾಗ ಗೊತ್ತಾಗ್ತದ, ಅಲ್ಲಿಂದ ಮತ್ತೆ ಪುಂಡುವೇಷ ಬಿಟ್ಟು ಕಿರೀಟವೇಷಕ್ಕೆ ಹೋಗುದು, ಮತ್ತೆ ಬೇರೆ ವೇಷಕ್ಕೆ. ಹೌದು, ಕಿರೀಟವೇಷಕ್ಕೆ ಹೋಗುದು. ಅಂದರೆ ಇದು ಎಲ್ಲಿ ನಿಮ್ಮ ನಿರ್ಧಾರಗಳೆಲ್ಲವೂ ಕೂಡ ಪ್ರೇಕ್ಷಕರ ಮೇಲೆ ಅನ್ನುವಂಥ ವಿಚಾರ. ಹೌದು, ಅಂದರೆ ಯಾರಾದರೂ ಪ್ರೇಕ್ಷಕರು ಹೇಳಿದ್ದು ನನ್ನ ಕಿವಿಗೆ ಬೀಳಬೇಕು, ಇನ್ನು ಈ ಒಂದು ಪುಂಡುವೇಷ ಬೇಡ ಅಂತ ಆದರೆ ಅದು ನನಗೆ ಗೊತ್ತಾದರೆ
ಅಲ್ಲಿಗೆ ನಾನೇ ಅದರಿಂದ ನಿವೃತ್ತಿ ಪುಂಡು ವೇಷದಿಂದ ನಿವೃತ್ತಿ ಮತ್ತೆ ಮುಂದೆ ಕಿರೀಟ ಕಿರೀಟ ವೇಷ ಅಥವಾ ಯಾವುದಾದ್ರೂ ಹಾಗೆ. ಎಸ್, ಕಾರ್ಯಕ್ರಮದ ಕೊನೆಯಲ್ಲಿ ಸೊ ನಿಮ್ಮೆಲ್ಲ ಇಷ್ಟೆಲ್ಲ ಸಾಧನೆಗಳಿಗೆ ಬಹುಶಃ ಸಹಕಾರವನ್ನು ನೀಡಿದವರು ಸಾಕಷ್ಟು ಜನ ಇರ್ಬೋದು. ಹೌದು. ಏನು ಹೇಳ್ತೀರಿ? ಬಹುಶಃ ಅವರು ಇಲ್ಲದಿದ್ದರೆ ಬಹುಶಃ ಈ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಸ್ವಲ್ಪ ಕಷ್ಟ ಇತ್ತೆ ಅನ್ನುವಂಥ ಅನಿಸಿಕೆ ಏನು ಹೇಳ್ತಾರೆ? ಅಂದರೆ ಈ ಕಲಾಭಿಮಾನಿಗಳು ಅಂತ ಇದ್ದಾರೆ, ಕಲಾ ಪ್ರೇಕ್ಷಕರು ಅಂತ ಇರ್ತಾರೆ, ಬೇರೆ ಬೇರೆ ವಿಂಗಡಣೆ ಉಂಟು. ಮತ್ತು ಒಬ್ಬ ಕಲಾವಿದನಾದವನಿಗೆ ಅವ ಅಭಿಮಾನಿಗಳನ್ನು ಅವ ಮಾಡಿಕೊಳ್ಳುವುದಲ್ಲ, ಅವನಿಗೆ ಅಭಿಮಾನಿಗಳಾಗಬೇಕು, ಹುಟ್ಕೊಳ್ಬೇಕು. ಯಕ್ಷಗಾನದಲ್ಲಿ ಈಗ 2 ವಿಧ ಉಂಟು. ಈಗ ಹೆಚ್ಚಿನವರ ಅಭಿಮಾನಿಗಳನ್ನು ಮಾಡಿಕೊಳ್ಳುವುದು, ಈ ಮೊಬೈಲ್ ವಾಟ್ಸಪ್ ಇದೆಲ್ಲ ಬಂದ ಮೇಲೆ ಅವರಾಗಿ ಅಭಿಮಾನಿಗಳನ್ನು ಮಾಡಿಕೊಳ್ತಾರೆ. ಕೆಲವರು ಆಗಲ್ಲ, ಅವರಿಗೆ ಅಭಿಮಾನಿಗಳಾಗ್ತಾರೆ ಇನ್ನೊಬ್ರು, ಇವನಿಗೆ ಯಾರು ಅಂತಲೇ ಗೊತ್ತಿರುವುದಿಲ್ಲ ಅವರು, ಆದರೂ ಅವರು ಇವನನ್ನು ಸಂಪರ್ಕದಲ್ಲಿ ಇರ್ತಾರೆ ವೇಷದ ಬಗ್ಗೆ. ಹಾಗೆ ನಾನು ನನ್ನ ಬದುಕಿನಲ್ಲಿ ಮಾಡಿಕೊಂಡದ್ದು ಅಭಿಮಾನಿಗಳನ್ನು ಮಾಡಿಕೊಂಡದ್ದಲ್ಲ, ನನಗೆ ಅಭಿಮಾನಿಗಳು ಬಹಳ ಕಡಿಮೆ. ನನಗೆ ಅಂದರೆ ನಾನು ಅಭಿಮಾನಿಗಳು ಮಾಡಿಕೊಳ್ಳುವುದಿಲ್ಲ, ನನಗಾದಂಥ ಅಭಿಮಾನಿಗಳು ಅಂತ ಇದ್ದಾರೆ. ಅದು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಆದರೆ ಅಷ್ಟು ಮಂದಿ ಇದ್ದರೆ ಉಳಿದವರು 1000 ಇರುವುದಕ್ಕೂ ಇವರು 100 ಇರುವುದಕ್ಕೂ ಒಂದೇ ಸಮ, ಖಂಡಿತ ಹಾಗೆ ಒಂದಾದು. ಮತ್ತು ಯಕ್ಷಗಾನದಲ್ಲಿ ಇಲ್ಲಿಯವರೆಗೆ ನಾನು ಯಕ್ಷಗಾನದಲ್ಲಿ ಈಗ ದಿವಾಕರ ಸಂಪಾಜೆ ಅಂತ ಹೇಳುವ ಒಂದು ಹೆಸರು ಉಂಟು, ಅಥವಾ ಪುಂಡು ವೇಷದಲ್ಲಿ ನಾನು ಇದ್ದೇನೆ, ಏನಾದರೂ ಸಾಧನೆ ಮಾಡಿದ್ದೇನೆ ಅಂತಂದರೆ ನಾನು ಯಾರನ್ನು ಬೇಕಾದರೂ ಮರಿಬೋದು. ಆದರೆ ನನ್ನ ಮೇಳದ ದನಿಗಳಾದಂಥ ಶಾಂಭಟ್ರು, ನನ್ನ ಊರಿನವರು ಕೂಡ, ನಮ್ಮ ಊರಿಗೂ ಅವರೇ ದನಿಗಳು, ಅವರನ್ನು ಮರೆಯುವಾಗಿಲ್ಲ. ಯಾಕೆಂದರೆ ಯಕ್ಷಗಾನ ನಾನು ಬಿಡ್ತೇನೆ ಅಂತ ಹೇಳಿದ ಆ ಕಾಲದಿಂದ ಇಲ್ಲಿ ಅಂದರೆ ಇವತ್ತಿನವರೆಗೂ ನನಗೆ ಆಸನ ಆಗಲಿ, ವಸನ ಆಗಲಿ, ವಸತಿ ಆಗಲಿ ಎಲ್ಲವನ್ನು ನೀಡಿ ಈಗಲೂ ನನಗೆ ಬೆಂಬಲ ಕೊಡ್ತಾ ಇರುವವರು. ಅವರು ಒಂದು ವೇಳೆ ನನ್ನನ್ನು ಅವರಿಂದ ದೂರ ಮಾಡಿದರೆ ಬಹುಶಃ ಯಕ್ಷಗಾನದಿಂದ ನಾನು ದೂರ ಆಗಲಿಕ್ಕೂ ಸಾಕು. ಮತ್ತೆ ಅಂದರೆ ಅವರ ಧೈರ್ಯದಲ್ಲೇ ನಾನು ಮತ್ತೆ ನನಗೆ ಬೇಕಾದಂಥ ಪಾತ್ರಗಳು, ನನಗೆ ಬೇಕಾದಂಥ ವೇದಿಕೆ ಎಲ್ಲವನ್ನೂ ನನಗೆ ನಿರ್ಮಾಣ ಮಾಡಿಕೊಂಡುವುದು ಅವರೇ. ಮತ್ತು ನನ್ನ ವೇಷಕ್ಕೂ ಹೇಳ್ತಾರೆ ಅವರು, ನೀನು ಇವತ್ತು ಹೀಗೆ ಮಾಡಬೇಕು, ಹೀಗೆ ಕುಣಿಬೇಕು, ಇವತ್ತೇನಾದರೂ ಒಂದು ನೀನು ಹೀಗೆ ಮಾಡಬೇಕು, ಅಲ್ಲಿ ಪ್ರೇಕ್ಷಕರು ಹೀಗೆ ಇರ್ತಾರೆ, ಎಲ್ಲ ಸೂಚನೆ ಕೊಡ್ತಾರೆ, ನಿರ್ದೇಶನ ಮಾಡ್ತಾರೆ. ಮತ್ತು ಒಂದು ನನ್ನ ಮಾಡುವ ಪಾತ್ರ ಇರಲಿ, ಅದರ ಪದ್ಯವನ್ನು ಕೂಡ ಅವರು ಹೇಳ್ತಾರೆ, ಅದನ್ನು ಹೀಗೆ ಹೇಳ್ತಾರೆ ಭಗವತರು, ಹೀಗೆ ಹೇಳಬೇಕು ನಿನಗೆ, ಅಂಥದ್ದೆಲ್ಲ ಸೂಚನೆ ಕೊಟ್ಟೆ ನನ್ನನ್ನು ಮೇಲೆ ಇದು ಮಾಡಿದ್ದು. ಖಂಡಿತ. ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿರುವ ದಿವಾಕರ್ ರೈ ಅವರು ಪತ್ನಿ ಆರತಿ ರೈ, ಮಕ್ಕಳಾದ ಸಮೃದ್ಧ ಹಾಗೂ ವಿಭಾ ಜೊತೆ ಸಂಪಾಜೆಯಲ್ಲಿಯೇ ಸುಖ ಜೀವನ ನಡೆಸುತ್ತಿದ್ದಾರೆ. ಇವರು ಯಕ್ಷಗಾನದಲ್ಲಿ ಅನೇಕ ಸಾಧನೆಗಳನ್ನ ಮಾಡಿ ಇವರ ಕೀರ್ತಿ ಉತ್ತುಂಗಕ್ಕೆ ಏರಲಿ ಎಂಬುದೇ ನಮ್ಮ ಟಿವಿಯ ಆಶಯ. ವೀಕ್ಷಕರೇ, ಒಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿತ್ತು, ಸಾಕಷ್ಟು ವಿಚಾರಗಳಿಗೆ ದಿವಾಕರ್ ರೈ ಸಂಪಾಜೆ ಅವರೇ ಖುದ್ದಾಗಿ ಇವತ್ತಿನ ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮ ನಮ್ಮ ಜೊತೆ ಇದ್ದು ಅವರ ಜೀವನದ ಸುದೀರ್ಘ ಅವಧಿ ಏನಿದೆ, ಸೊ ಅದರಲ್ಲಿ ಹೆಚ್ಚಿನದಾದಂಥ ಅನುಭವಗಳನ್ನು ಮತ್ತು ಈಗಿರುವಂಥ ಕಿರಿಯ ಕಲಾವಿದರುಗಳು ಯಾರಿದ್ದಾರೆ ಅವರಿಗೆ ಕೂಡ ಒಂದು ಸ್ವಲ್ಪ ರೀತಿಯಲ್ಲಿ ಕಿವಿ ಮಾತು ಎನ್ನುವಂಥದ್ದು ಹಿರಿಯ ಕಲಾವಿದರಾಗಿ ಹೇಳಿರುವಂಥದ್ದು. ವೀಕ್ಷಕರೇ, ಸೊ ಬಹುಶಃ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂತು. ಅದಕ್ಕಿಂತ ಮುಂಚಿತವಾಗಿ ಯಕ್ಷಗಾನ ಎನ್ನುವಂಥ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಂಡ, ಬಹುಶಃ ಅಭಿವೃದ್ಧಿ ಎನ್ನುವಂಥ ವಿಚಾರಗಳು ಬಂದಾಗ ಅದರ ಹಿಂದೆ ಇರುವಂಥ ಕಷ್ಟಗಳು ಏನು ಎನ್ನುವಂಥದ್ದನ್ನು ಕೂಡ ಅವರೇ ಖುದ್ದಾಗಿ ಹೇಳಿರುವಂಥದ್ದು. ಹಾಗಾಗಿ ಸೊ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಕಡೆಯಿಂದ ದಿವಾಕರ್ ರೈ ಸಂಪಾಜೆ ಅವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವರ ಒಂದು ಏನು ಸುದೀರ್ಘವಾಗಿರುವಂಥ ಪಯಣ ಏನಿದೆ ಅದು ಇನ್ನೂ ಕೂಡ ಸಾಕಷ್ಟು, ಈಗಾಗಲೇ ನಮ್ಮ ದೇಶ ಆಗಿರ್ಬೋದು, ವಿದೇಶ ಆಗಿರ್ಬೋದು, ಬೇರೆ ಬೇರೆ ವಿದೇಶಗಳಿಗೆ ಕೂಡ ಅಲ್ಲಿಯ ಅಭಿಮಾನಿ ಬಳಗವನ್ನು ಕೂಡ ಹೊಂದಿರುವಂಥದ್ದು, ಅಲ್ಲಿ ಕೂಡ ಹೋಗಿ ತನ್ನ ಕಲೆಯನ್ನು ಪ್ರದರ್ಶಿಸಿರುವಂಥದ್ದು. ಇದು ಹೀಗೆ ಇವರ ಒಂದು ಪಯಣ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಟಿವಿ ಕಡೆಯಿಂದ ಹಾಗೂ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ವರ್ಗದ ಕಡೆಯಿಂದ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ನಮಸ್ತೆ ವೀಕ್ಷಕರು, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ವಿಶೇಷ ಅತಿಥಿಗಳೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.